ಪಾರ್ಟ್ 3ನಲ್ಲಿ ನಾವು ಉಳಿದಂತಹ ಅಂದರೆ ಪಾರ್ಟ್ 2ದಿಂದ ಉಳಿದಂತಹ ಒಂದು ಪಾರ್ಟ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಶುದ್ಧ ಬಹುರೂಪಗಳು. ಅಶುದ್ಧ ಬಹುರೂಪ ಏನಪ್ಪ ಅಂದರೆ ಇಂಪ್ಯೂರ್ ಅಲೋಟ್ರಾಪ್ಸ್ ಅಂತ ನಾವು ಕರಿತೀವಿ. ಇಂಪ್ಯೂರ್ ಅಲೋಟ್ರಾಪ್ಸು ನಿಮ್ಗೆ ಗೊತ್ತಿರ್ಬೋದು. ಅಲೋಟ್ರಾಪ್ಸ್ ಅಂದರೆ ಬಹುರೂಪ. ಪ್ರತಿಯೊಂದು ಎಲಿಮೆಂಟ್ಸ್ಗೆ ಬಹುರೂಪತೆ ಇರಲ್ಲ, ಬಟ್ ಕೆಲವೊಂದು ಎಲಿಮೆಂಟ್ಸ್ಗಳಿಗೆ ಮಾತ್ರ ಈ ಬಹುರೂಪತೆ ಅಂತಕ್ಕಂಥದ್ದು ಇರುತ್ತೆ. ನೀವು ಆಲ್ರೆಡಿ ನಿಮಗೆ ಹೇಳಿದ್ದೆ ನಾನು ನಿಮಗೆ, ಹೌದಲ್ವಾ? ಸೊ ಕಾರ್ಬನದ ಬಹುರೂಪಗಳು ಯಾವ್ಯಾವ ಇರ್ತವೆ ಅಂತ ಆಲ್ರೆಡಿ ನಿಮಗೆ ನಾನು ಕೊಟ್ಟಿದ್ದೀನಿ ಈ ಸೆಕೆಂಡ್ ಪಾರ್ಟ್ನಲ್ಲಿ. ಸೊ ಈ ಕಾರ್ಬನ್ ಅಂತ ತಗೊಂಡ್ರೆ ಸ್ಫಟಿಕ ರೂಪದ ಒಂದು ಬಹುರೂಪ ಮತ್ತು ಅಸ್ಫಟಿಕ ರೂಪದ ಬಹುರೂಪ ಅಂತ ನಿಮಗೆ ಹೇಳಿದ್ದೆ. ಸೊ ಸ್ಫಟಿಕ ರೂಪದಲ್ಲಿ ವಜ್ರ ಬರುತ್ತೆ. ಸೊ ವಜ್ರ ಅದಾದಮೇಲೆ ಫುಲ್ರಿನ್ ಬರುತ್ತೆ, ಅದಾದಮೇಲೆ ಗ್ರಾಫೈಟು. ಸೊ ಈ ಥರ 3 ಒಂದು ಕಾರ್ಬನದ ಬಹುರೂಪಗಳಾಗಿ ನಾವು ಸ್ಟಡಿನ ಮಾಡಿದ್ದೀವಿ. ಇದೇ ರೀತಿ ಅಶುದ್ಧ ಬಹುರೂಪಗಳಂತ ಬರ್ತೇವೆ ಸೆಕೆಂಡ್ ಒಂದು ಪಾರ್ಟು. ಸೊ ಈ ಅಶುದ್ಧ ಬಹುರೂಪಗಳಂತ ಯಾವಾಗ ಕರಿತೀವಿ ನಾವು? ಪರಮಾಣುಗಳ ನಿರ್ದಿಷ್ಟ ಕ್ರಮದಲ್ಲಿ ಜೋಡಣೆಗೊಂಡಿರೋದಿಲ್ಲ. ಸೊ ಏನೇ ಅಟಮ್ಸ್ಗಳು ಪ್ರೆಸೆಂಟ್ ಇದ್ದರೆ ಆ ಪರಮಾಣುಗಳ ಜೋಡಣೆ ಹೆಂಗಿರ್ತಪ್ಪ ಅಂದರೆ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಅದರ ಜೋಡಣೆ ಇರೋದಿಲ್ಲ. ಸೊ ಅದಕ್ಕೆ ನಾವು ಅಶುದ್ಧ ಬಹುರೂಪಗಳಂತ ಕರಿತೀವಿ. ಅಶುದ್ಧ ಬಹುರೂಪಗಳು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸೊ ಫಸ್ಟ್ ಒಂದು ಕೊಟ್ಟಿರೋ ನೋಡಿ, ಇದ್ದಿಲು, ಚಾರ್ಕೋಲ್. ಸೊ ಇದ್ದಲಿನ ನೀವು ನೋಡಿದ್ರೆ ಯಾರು ನಿಮ್ಮ ಮನೆಯಲ್ಲಿ ಕಟ್ಟಿಗೆನ ಉರಿಸ್ತೀರೋ ಅವ್ರಿಗೆ ಅದು ಗೊತ್ತಿರುತ್ತೆ ಇದ್ದಲಿ ಅಂದ್ರೆ ಏನು, ಅದು ಯಾವ ಥರ ಇರುತ್ತೆ ಅಂತ. ಸೊ ಒಂದು ಯಾವ್ದಾದ್ರು ಕಟ್ಟಿಗೆ ಸುಟ್ಟರೆ ಅದರಿಂದ ಬ್ಲ್ಯಾಕ್ ಕಲರ್ ಸಾಲಿಡ್ ನಿಮಗೆ ಸಿಗುತ್ತಲ್ಲ, ಸೊ ಅದನ್ನೇ ನಾವು ಇದ್ದಲ ಅಂತ ಕರಿತೀವಿ. ಸೊ ಮರದ ತುಂಡುಗಳನ್ನು ಮಿತವಾಗಿ ಆಮ್ಲಜನಕದ ಸಂಪರ್ಕದಲ್ಲಿ 673 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ ಇದ್ದಿಲು ಉಂಟಾಗುತ್ತದೆ. ಇದು ರಂಧ್ರಗಳಿರುವ ಕಪ್ಪು ಬಣ್ಣದ ಘನವಸ್ತುವಾಗಿದೆ. ಇದೆಲ್ಲರಿಗೂ ಗೊತ್ತೇ ಇದೆ ಆಲ್ರೆಡಿ. ಸೊ ಯಾವಾಗ ನಾವು ಒಂದು ಕಟ್ಟಿಗೆಯನ್ನು ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ಅದನ್ನು ನಾವು ಸುಡ್ತೀವಿ ಆವಾಗ ಒಂದು ಕಪ್ಪು ಬಣ್ಣದ ಘನವಸ್ತು ಸಿಗುತ್ತೆ. ಸೊ ಅದನ್ನೇ ನಾವು ಇದ್ದಲಿ ಅಂತ ಕರಿತೀವಿ. ಸೊ ಇದರ ಮೈ ಮೇಲಿರ್ತಕ್ಕಂಥ ರಂಧ್ರಗಳು ಅನಿಲವನ್ನು ಹೀರಿಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ನೋಡಿ ಅದರಲ್ಲಿ ಏನು ಸಣ್ಣ ಸಣ್ಣ ರಂಧ್ರಗಳು ಇರುತ್ತಲ್ಲ, ಸೊ ಅದರಿಂದನೇ ಈ ಗ್ಯಾಸಸ್ ಎಲ್ಲ ಹೀರ್ಕೊಳ್ಳತಕ್ಕಂಥ ಸಾಮರ್ಥ್ಯ ಆ ಇದ್ದಲಿಗೆ ಹೊಂದಿರುತ್ತೆ. ಸೊ ಆದ್ದರಿಂದ ಇದ್ದಿಲು ನೀರಿನ ಮೇಲೆ ತೇಲುತ್ತೆ. ಇದೊಂದು ಬಹಿರ್ ಉಷ್ಣಕ. ಸೊ ನೀವು ನೋಡಿರ್ಬೋದು, ಯಾವಾಗ ನಾವು ಇದ್ದಲಿಯನ್ನು ನೀರಿನಲ್ಲಿ ನಾವು ಹಾಕ್ತೀವಿ ಸೊ ಅವಾಗ ಅದು ನೀರಿನಲ್ಲಿ ತೇಲ್ತಾ ಇರುತ್ತೆ. ಯಾಕಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ರಂಧ್ರಗಳು ಅನಿಲಗಳನ್ನು ಹೀರಿಕೊಂಡಿರುತ್ತೆ. ಸೊ ಅನಿಲಗಳು ಹೀರಿಕೊಂಡಿದ್ದರಿಂದ ಏನಾಗುತ್ತೆ, ಅದು ಹಗುರಾಗುತ್ತೆ. ಸೊ ಹೀಗಾಗಿ ಅದು ನೀರಿನ ಮೇಲೆ ತೇಲ್ತಾ ಇರುತ್ತೆ. ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಮುಕ್ತವಾಗಿ ಭಾಗವಹಿಸುವುದಿಲ್ಲ. ನೋಡಿ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಇದು ಈಸಿಯಾಗಿ ಭಾಗಗಳನ್ನ ತೆಗೆದುಕೊಳ್ಳೋದಿಲ್ಲ. ಅಂದರೆ ಆಮ್ಲಜನಕದೊಂದಿಗೆ ವರ್ತಿಸಿ CO2 ಬಿಡುಗಡೆ ಮಾಡುತ್ತೆ. ಕರೆಕ್ಟ್ ಇದೆ. ಸೊ ಆಮ್ಲಜನಕ ಅಂದ್ರೆ ಏನು? ಆಕ್ಸಿಜನ್ ಜೊತೆ ಇದು ಕಾರ್ಬನ್, ಚಾರ್ಕೋಲ್ ಅಂದ್ರೆ ಏನು? ಕಾರ್ಬನ್ ಇರುತ್ತೆ. ಸೊ ಇದು ಆಮ್ಲಜನಕದೊಂದಿಗೆ ವರ್ತಿಸಿ ನಮಗೆ ಸಿಗೋದು ಯಾವುದಪ್ಪ ಅಂದರೆ CO2 ಅಷ್ಟೇ. ಸೊ ಇದೇ ಅದರಲ್ಲಿ ನಮಗೆ ಸಿಗ್ತಾ ಇರುತ್ತೆ. ಇನ್ನು ಇದರ ಉಪಯೋಗ, ಸೊ ಇದ್ದಲಿನ ಕೂಡ ಉಪಯೋಗ ಮಾಡ್ತಿರ್ತಾರೆ. ಎಲ್ಲೆಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ? ಮದ್ದಿನ ಪುಡಿ ತಯಾರಿಕೆಯಲ್ಲಿ. ಮದ್ದಿನ ಪುಡಿ, ಸೊ ಮದ್ದನ್ನು ಏನು ತಯಾರು ಮಾಡ್ತಾರಲ್ಲ ಅದರ ಒಂದು ತಯಾರಿಕೆಯಲ್ಲಿ ಇದನ್ನು ಉಪಯೋಗಿಸ್ತಾರೆ. ಆಮೇಲೆ ಉರುವಲಾಗಿ ಉಪಯೋಗಿಸ್ತಾರೆ. ಎಲ್ಲಿ ಐರನ್ ಸ್ಟಾಲ್ ಇರುತ್ತಲ್ವ, ಸೊ ಅಲ್ಲಿ ಅದನ್ನು ಲಾಂಡ್ರಿ ಶಾಪ್ನಲ್ಲಿ ಅದನ್ನು ಯೂಸ್ ಮಾಡ್ತಾರೆ, ಉರುವಲಾಗಿ ಅಂತ ಯೂಸ್ ಮಾಡ್ತಾರೆ. ಅದಾದಮೇಲೆ ಸ್ನೇಹಕವಾಗಿ ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಸೊ ನೀರಿನ ಶುದ್ಧೀಕರಣ ಒಂದು ಪ್ರಕ್ರಿಯೆ ಏನಿದೆಯಲ್ವ, ಸೊ ಅದರಲ್ಲಿ ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಅದಾದ ನಂತರ ಅನಿಲ ಮುಖವಾಡಗಳ ತಯಾರಿಕೆಯಲ್ಲಿ. ಅನಿಲ ಮುಖವಾಡಪ್ಪ ಅಂದರೆ ಏನಂದರೆ ಗ್ಯಾಸ್ ಮಾಸ್ಕ್ ಅಂತ ಏನು ಯೂಸ್ ಮಾಡ್ತಾರಲ್ಲ, ಸೊ ಅಂಥವುಗಳನ್ನು ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಗ್ಯಾಸ್ ಮಾಸ್ಕ್ ಎಲ್ಲಿ ಯೂಸ್ ಮಾಡ್ತಾರೆ? ಎಲ್ಲಿ ಫ್ಯಾಕ್ಟ್ರಿ ಇರ್ತವೆ ಅಥವಾ ಎಲ್ಲಿ ಗಣಿಗಾರಿಕೆ ಕೆಲಸಗಳಿರ್ತವೋ ಅಲ್ಲಿ ಅದರಲ್ಲಿ ಇರ್ತಕ್ಕಂಥ ಕೆಲಸಗಾರರಿಗೆ ಸಿಕ್ಕಾಪಟ್ಟೆ ಜಾಸ್ತಿಯಲ್ಲಿ ಧೂಳಿದ್ದು ಅವರ ಒಂದು ರೆಸ್ಪಿರೇಟರಿ ಟ್ರ್ಯಾಕ್ ಸೊ ಖರಾಬಾಗೋ ಚಾನ್ಸಸ್ ಅಲ್ಲಿರುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ನಾವು ಗ್ಯಾಸ್ ಮಾಸ್ಕ್ನ ಯೂಸ್ ಮಾಡ್ಕೋಬೇಕಾಗ್ತದೆ. ಸೊ ಅಲ್ಲಿ ಈ ಒಂದು ಗ್ಯಾಸ್ ಮಾಸ್ಕ್ನ ಯೂಸ್ ಮಾಡ್ತಾರೆ. ಇನ್ನು ನೀರಿನಲ್ಲಿರ್ತಕ್ಕಂಥ ಅನಪೇಕ್ಷಿತ ವಾಸನೆಯನ್ನು ತೊಲಗಿಸಲು ಆಕ್ಟಿವೇಟೆಡ್ ಚಾರ್ಕೋಲ್ಗಳನ್ನು ಬಳಸ್ತಾರೆ. ಸೊ ನೀರಿನಲ್ಲಿ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಯಾವಾಗ ನೀರಿಗೆ ಅನಪೇಕ್ಷಿತ ಒಂದು ವಾಸನೆ ಬರ್ತಾ ಇರುತ್ತೆ, ಸೊ ಅವಾಗ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಸಿಗುತ್ತೆ, ಅದನ್ನು ಕೂಡ ಅವರು ಯೂಸನ್ನ ಮಾಡ್ತಾರೆ. ಸೊ ಇದಿಷ್ಟು ಒಂದು
ಇದ್ದಲಿ ಒಂದು ಉಪಯೋಗ. ಇದಾದಮೇಲೆ ಸೆಕೆಂಡ್ ಒಂದು ಪಾರ್ಟ್ ಇದೆ ಕಲ್ಲಿದ್ದಲು. ಸೊ ಇದ್ದಲಿ ಮತ್ತು ಕಲ್ಲಿದ್ದಲು ಎರಡೂ ಪಾರ್ಟು ಡಿಫ್ರೆಂಟ್ ಆಗಿವೆ, ಎರಡೂ ಕೂಡ ಡಿಫ್ರೆಂಟ್ ಇದೆ. ಹಲವಾರು ವರ್ಷಗಳ ಹಿಂದೆ ಸಸ್ಯಜನ್ಯಗಳು ಹೂತು ಹೋದಾಗ ಆಮ್ಲಜನಕದ ಸಂಪರ್ಕವಿಲ್ಲದೆ ಒತ್ತಡದ ಕಾರಣದಿಂದಾಗಿ ಈ ಒಂದು ಕಲ್ಲಿದ್ದಲಿ ಭೂಮಿಯಲ್ಲಿ ತಯಾರಾಗುತ್ತೆ. ಇದು ಒಂದು ಕಪ್ಪು ಬಣ್ಣದ ಘನವಸ್ತು ಆಗಿರುತ್ತೆ. ಬಹಿರುಷ್ಣ ಗಣಿಗಳಿಂದ ಇದನ್ನು ಪಡೆಯಲಾಗುತ್ತೆ. ಕಲ್ಲಿದ್ದಲಿನಲ್ಲಿ ನಾಲ್ಕು ಪ್ರಕಾರಗಳಿವೆ. ಇವುಗಳಲ್ಲಿರುವ ಕಾರ್ಬನ್ ಪ್ರಮಾಣ ಮೇಲೆ ಅದನ್ನು ಆಯಾ ಪ್ರಕಾರಗಳಾಗಿ ಅದನ್ನು ವರ್ಗೀಕರಣ ಮಾಡಿರ್ತಾರೆ. ಕಲ್ಲಿದ್ದಲು ನಿಮ್ಗೆ ಗೊತ್ತಿರ್ಬೋದು. ಹಿಂದೆ ಇದೀಗ ಜಸ್ಟ್ ಒಂದು 10-15 ವರ್ಷದ ಹಿಂದೆ ಕಲ್ಲಿದ್ದಲಿಯನ್ನು ರೈಲ್ವೆನ ಸ್ಟಾರ್ಟ್ ಮಾಡೋಕ್ಕಿಲ್ಲ, ರೈಲ್ವೆನ ನಡೆಸುವ ಸಲುವಾಗಿ ನಾವು ಹೇಗೆ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡ್ತೀವಲ್ವ ಅದೇ ರೀತಿ ಕಲ್ಲಿದ್ದಲಿಯನ್ನು ರೈಲ್ವೆನ ನಡೆಸುವ ಸಲುವಾಗಿ ಯೂಸ್ ಮಾಡ್ತಾಯಿದ್ರು ಒಂದು ಕಾಲದಲ್ಲಿ. ಬಟ್ ಅದನ್ನು ಈ ಸದ್ಯಕ್ಕೆ ಅದು ಸ್ಟಾಪ್ ಆಗಿದೆ. ಸದ್ಯಕ್ಕೆ ಡೀಸೆಲು ಆಮೇಲೆ ಕರೆಂಟ್ ಎಲ್ಲ ಬಂದುಬಿಟ್ಟಿದೆಯಲ್ಲ, ಸೊ ಹೀಗಾಗಿ ಆ ಕಲ್ಲಿದ್ದಲಿಯನ್ನು ಯೂಸ್ ಮಾಡೋದನ್ನ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಇದೊಂದು ಕಪ್ಪು ಬಣ್ಣದ ಘನ ವಸ್ತುವಾಗಿದೆ. ಸೊ ಈ ಕಲ್ಲಿದ್ದಲಿ ಕೂಡ ಇದರಲ್ಲಿ ಕಾರ್ಬನ್ ಪರ್ಸೆಂಟೇಜ್ ಮೇಲೆ ಅದನ್ನು ಅವರು ವರ್ಗೀಕರಣ ಮಾಡ್ತಾರೆ. ಫಸ್ಟ್ ಒಂದು ಪೀಟ್ ಅಂತ ಕರೀತಾರೆ. ಪೀಟ್ ಅಂದರೆ ಇದರಲ್ಲಿ ಇರ್ತಕ್ಕಂಥ ಕಾರ್ಬನ್ ಪರ್ಸೆಂಟೇಜು 60%. ಇದಾದಮೇಲೆ ಸೆಕೆಂಡ್ ಒಂದು ಪ್ರಕಾರ ಅಂದರೆ ಲಿಗ್ನೈಟು, ಇದರಲ್ಲಿ ಇರ್ತಕ್ಕಂಥದ್ದು 70%. ಬಿಟುಮಿನಸ್ ಅಂತ ಹೇಳಿ ಇದರಲ್ಲಿ 70% ಇರುತ್ತೆ. ಅದಾದಮೇಲೆ ಅಂಥ್ರಾಸೈಟ್, ಇದರಲ್ಲಿ ಕೂಡ 90% ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಸೊ ನಿಮ್ಮ ಕ್ವಶನ್ ಯಾವ ಥರ ಬರುತ್ತಂದರೆ ಅಂಥ್ರಾಸೈಟ್ನಲ್ಲಿ ಇರ್ತಕ್ಕಂಥ ಕಾರ್ಬನ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿರ್ತಾರೆ ಕ್ವಶನಲ್ಲಿ. ಸೊ ನೀವು ಆವಾಗ ಕರೆಕ್ಟಾಗಿ ಆನ್ಸರ್ ಬರೀಬೇಕು. ಅಂಥ್ರಾಸೈಟ್ನಲ್ಲಿ ಎಷ್ಟು ಪರ್ಸೆಂಟ್ ಕಾರ್ಬನ್ ಇರುತ್ತೆ ಅಂದರೆ 90%. ಸೊ ಲಕ್ಷಡಿ ಅಂಥ್ರಾಸೈಟು 90%. ಅದಾದಮೇಲೆ ನೆಕ್ಸ್ಟ್ ಬರೋದು 78 ಬಿಟುಮಿನಸ್. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಅವರು. ಎ ಅಂದರೆ ಅಂಥ್ರಾಸೈಟು, ಬಿ ಅಂದರೆ ಬಿಟುಮಿನಸ್ಸು, ಆಮೇಲೆ ಎಲ್ ಅಂದರೆ ಲಿಗ್ನೈಟು 70%. ಅದಾದಮೇಲೆ ಪೀಟ್ ಅಂದರೆ 60%. ಸೊ ABLP ಇದನ್ನು ನೀವು ಲಕ್ಷದಲ್ಲಿ ಇಡಬೇಕು. ಯಾವ ಒಂದು ಪ್ರಕಾರದಲ್ಲಿ ಎಷ್ಟು ಪರ್ಸೆಂಟೇಜ್ ಕಾರ್ಬನ್ ಇದೆ ಅನ್ನೋದು ನಿಮಗೆ ಕ್ವಶನ್ ಬರುತ್ತೆ. ಆಯಿತಾ? ABLP, ಎ ಅಂದರೆ ಅಂಥ್ರಾಸೈಟ್, ಬಿ ಅಂದರೆ ಬಿಟುಮಿನಸ್, ಎಲ್ ಅಂದರೆ ಲಿಗ್ನೈಟ್, ಪಿ ಅಂದರೆ P2. ಓಕೆ, ಈ ಥರ ನೀವು ನೆನಪು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇನ್ನು ಈ ಕಲ್ಲಿದ್ದಲನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅದನ್ನು ಕೂಡ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಫಸ್ಟ್ ಒಂದು ಪೀಟ್ ಮತ್ತು ಲಿಗ್ನೈಟ್ಗಳನ್ನು ಕೈಗಾರಿಕೆಯಲ್ಲಿ ಬಳಸ್ತಾರೆ. ಕೈಗಾರಿಕೆ ಅಂದ್ರೇನು? ಇಂಡಸ್ಟ್ರಿನಲ್ಲಿ. ಸೊ ಇಂಡಸ್ಟ್ರಿನಲ್ಲಿ ಇದನ್ನು ಒಂದು ಫರ್ನೆಸ್ ಇದ್ದರೆ ಫರ್ನೆಸ್ಗೆ ಹೀಟ್ ಕೊಡೋ ಸಲುವಾಗಿ ಅದನ್ನಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಬಿಟುಮಿನಸ್ ಏನು ಬರುತ್ತಲ್ಲ, ಸೊ ಬಿಟುಮಿನಸ್ನ ಕೋಕ್ ತಯಾರಿಕೆಯಲ್ಲಿ ಬಳಸ್ತಾರೆ. ಕೋಕ್ ಅಂದ್ರೇನು? ಇದು ಕೂಡ ಒಂದು ಕಾರ್ಬನ್ ಒಂದು ಅಲೋಟ್ರಾಪ್ಸ್ ಇದೆ. ಸೊ ಯಾವಾಗ ಈ ಬಿಟುಮಿನಸ್ ಕಲ್ಲಿದ್ದಲನ್ನ ಆಮ್ಲಜನಕದ ಸಂಪರ್ಕ ಇಲ್ಲದೆ ಒಂದು 1573 ಕೆಲ್ವಿನ್ ಟೆಂಪರೇಚರ್ನ ಕಾಯಿಸಿದಾಗ ನಮಗೆ ಕೋಕ್ ಅಂತ ಸಿಗುತ್ತೆ. ಇದು ಕೂಡ ರಂಧ್ರಗಳಿರ್ತಕ್ಕಂಥ ಕಪ್ಪು ಬಣ್ಣದ ಘನವಸ್ತು ಆಗಿರುತ್ತೆ. ಸೊ ಇದು ಕೂಡ ಒಂದು ಅಪಕರ್ಷಣೀಕಾರವಾಗಿದೆ. ಆಮೇಲೆ ಇದನ್ನು ಎಕ್ಸ್ಟ್ರಾಕ್ಷನ್ಗಳಲ್ಲಿ ಉಪಯೋಗಿಸ್ತಾರೆ. ಆಮೇಲೆ ಫ್ಯೂಯಲ್ಸ್ ಅಂತ ಇದನ್ನು ಯೂಸ್ ಮಾಡ್ತಾರೆ. ಪ್ರೊಡ್ಯೂಸರ್ ಗ್ಯಾಸ್ ಅಂತ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಇನ್ನೂ ಈ ಕೋಕ್ದು ಸಿಕ್ಕಾಪಟ್ಟೆ ಯೂಸ್, ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಓಕೆ, ಇಲ್ಲಿ ಬಿಟುಮಿನಸ್ ಅಂದರೆ ಇದನ್ನು ಕೋಕ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಕೋಕ್ ಅಂದರೆ ಕೋಕೋಕೋಲಾ ಅಲ್ಲ, ಕೋಕ್ ಇದು ಇಟ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ದ ಅಲೋಟ್ರಾಪ್ ಆಫ್ ಕಾರ್ಬನ್ಸ್. ಓಕೆ, ಇನ್ನು ಥರ್ಡ್ ಒಂದಿದೆ ನೋಡಿ, ಅಂಥ್ರಾಸೈಟ್ನ ಉಗಿ ಎಂಜಿನ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅಂಥ್ರಾಸೈಟ್ನ ನಾನು ಹೇಳಿದ್ದೆ ಏನಂತ, ಟ್ರೈನ್ಗಳನ್ನು ನಡೆಸೋ ಸಲುವಾಗಿ ಈ ಕಲ್ಲಿದ್ದಲಿಗಳನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಬಳಸೋ ಇದ್ದಲಿ ಯಾವುದಂದರೆ ಅಂಥ್ರಾಸೈಟು. ಲಕ್ಷಿಡಿ ಅಂಥ್ರಾಸೈಟ್. ಯಾಕೆ ಇದನ್ನು ಬಳಸ್ತಾರೆ? ಇದರಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇಲ್ಲಿ ಅಂಥ್ರಾಸೈಟ್ ಎಷ್ಟಿದೆ? 90% ಇದೆ. ಸೊ ಹೀಗಾಗಿ ನಮಗೆ 90% ಅಂದರೆ ಜಾಸ್ತಿ ಕಾರ್ಬನ್ ಇರತಕ್ಕಂಥ ಕಾಂಪೌಂಡು ಅದೇ ಅಂಥ್ರಾಸೈಟು. ಸೊ ಇದನ್ನು ಉಗಿ ಎಂಜಿನ್ಗಳನ್ನ ನಡೆಸೋ ಸಲುವಾಗಿ ಇದನ್ನಲ್ಲಿ ಬಳಸ್ತಾ ಇದ್ರು. ಇದಾದಮೇಲೆ ಅಂಥ್ರಾಸೈಟ್ನ ವಾಟರ್ ಗ್ಯಾಸ್ ಮತ್ತು ಪ್ರೊಡ್ಯೂಸರ್ ಗ್ಯಾಸ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ವಾಟರ್ ಗ್ಯಾಸ್ ಮತ್ತು ಪ್ರೊಡ್ಯೂಸರ್ ಗ್ಯಾಸು. ಈ ವಾಟರ್ ಗ್ಯಾಸ್ ಅಂದರೆ ಏನು? ವಾಟರ್ ಗ್ಯಾಸ್ ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ದ ಫ್ಯೂಯಲ್, ಅಂದರೆ ಇಂಧನ ಅಂತೇಳಿದ್ರೆ ಇದನ್ನು ನಾವು ಯೂಸ್ ಮಾಡ್ತೀವಿ, ವಾಟರ್ ಗ್ಯಾಸ್. ಸೊ ಈ ವಾಟರ್ ಗ್ಯಾಸ್ನ ಏನಿರುತ್ತಪ್ಪ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನು, ಈ ಎರಡರಲ್ಲಿ
ಪ್ರೆಸೆಂಟ್ ಇರುತ್ತೆ. ಇನ್ನು ಅದಾದಮೇಲೆ ಪ್ರೊಡ್ಯೂಸರ್ ಗ್ಯಾಸ್, ಇದು ಕೂಡ ಒಂದು ಮಿಶ್ರಣ ಅಥವಾ ಇದನ್ನು ಇಂಧನ ಅಂತ ಕರಿತೀವಿ. ಇದರಲ್ಲಿ ಇರ್ತಕ್ಕಂಥದ್ದೇ ಕಾರ್ಬನ್ ಮೊನಾಕ್ಸೈಡ್ ಮತ್ತು ನೈಟ್ರೋಜನ್ನು. ಕಾರ್ಬನ್ ಮೊನಾಕ್ಸೈಡ್ ಮತ್ತು ನೈಟ್ರೋಜನ್ನು. ಸೊ ಇವೆರಡು ಕೂಡಿ ಇದನ್ನು ತಯಾರು ಮಾಡಿರ್ತಾರೆ. ಸೊ ಈ ಒಂದು ಗ್ಯಾಸ್ಗಳ ತಯಾರಿಕೆಯಲ್ಲಿ ಈ ಒಂದು ಅಂಥ್ರಾಸೈಟ್ನ ಅವರು ಯೂಸ್ ಮಾಡ್ತಿರ್ತಾರೆ. ಸೊ ಇದಿಷ್ಟು ಕಲ್ಲಿದ್ದಲಿಯ ಉಪಯೋಗಗಳು. ಆಯಿತಾ, ಕಲ್ಲಿದ್ದಲು ಆಯಿತು ಮತ್ತು ಇದ್ದಲೆ ಆಯಿತು. ಇನ್ನು ನೆಕ್ಸ್ಟ್ ಬರೋದು ಕೋಕು. ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ, ಜಸ್ಟ್ ಬಂದಿತ್ತು. ಕೋಕ್ ಅಂದರೆ ಬಿಟುಮಿನಸ್ ಕಲ್ಲಿದ್ದಲನ್ನು ಆಮ್ಲಜನಕದ ಸಂಪರ್ಕವಿಲ್ಲದೆ 1573 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ ಕೋಕ್ ಉಂಟಾಗುತ್ತೆ. ಇಲ್ಲಿ ನೋಡಿ, ಬಿಟುಮಿನಸ್ ಕಲ್ಲಿದ್ದಲನ್ನು ಆಮ್ಲಜನಕ ಸಂಪರ್ಕವಿಲ್ಲದೆ ಅಂದರೆ ಇನ್ ಅಬ್ಸೆನ್ಸ್ ಆಫ್ ದ ಆಕ್ಸಿಜನ್. ಬಿಟುಮಿನಸ್ ಕಲ್ಲಿದ್ದಲನ್ನು ಏನು ಮಾಡಬೇಕು ನಾವು, ಜಸ್ಟ್ ಹೀಟ್ ಮಾಡಬೇಕು. ಎಷ್ಟು ಟೆಂಪ್ರೇಚರ್ ಅಂದರೆ 1573 ಕೆಲ್ವಿನ್ಗೆ ಟೆಂಪ್ರೇಚರ್ನಲ್ಲಿ ಕಾಯಿಸಿದಾಗ ನಮಗೆ ಕೋಕ್ ಸಿಗುತ್ತೆ. ಸೊ ಇದು ಕೂಡ ಸೇಮ್, ಇದರಲ್ಲಿ ರಂಧ್ರಗಳಿರುವ ಕಪ್ಪು ಬಣ್ಣದ ಒಂದು ಘನವಸ್ತುವಾಗಿದೆ. ಇದ್ದಿಲು ಹಾಗೂ ಕಲ್ಲಿದ್ದಲುಗಳಿಗಿಂತ ಹೆಚ್ಚು ದಕ್ಷತೆಯನ್ನು ಹೊಂದಿದೆ. ನೋಡಿ, ಇದಕ್ಕೆ ಕೋಕೆ ಇದ್ದಲು ಮತ್ತು ಕಲ್ಲಿದ್ದಲಿಗಿಂತ ಇದರ ಒಂದು ವ್ಯಾಲ್ಯೂ ಕೂಡ ಜಾಸ್ತಿ ಇದೆ. ಯಾಕಪ್ಪ ಇದರ ವ್ಯಾಲ್ಯೂ ಜಾಸ್ತಿ ಇದೆ ಅಂದರೆ ಇದನ್ನು ಸಿಕ್ಕಾಪಟ್ಟೆ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇದನ್ನು ಲೋಹ ಮತ್ತು ಅಲೋಹಗಳ ಉದ್ಧರಣೆಯಲ್ಲಿ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಉದ್ಧರಣೆ ಅಂದರೆ ಏನು, ಎಕ್ಸ್ಟ್ರಾಕ್ಷನ್ ಅಂದರೆ ಈ ಕಚ್ಚಾ ವಸ್ತುವಿನಿಂದ ವಸ್ತುವನ್ನು ಯೂಸ್ ಮಾಡಿಕೊಂಡು ಏನು ಫ್ಯಾಕ್ಟ್ರಿಗಳಲ್ಲಿ ಬೇರೆ ಬೇರೆ ಲೋಹ ಮತ್ತು ಅಲೋಹಗಳನ್ನು ಸಪ್ರೇಷನ್ ಮಾಡಿ ಅದನ್ನು ಹೊರಗೆ ತೆಗಿತಾರೆ. ಫಾರ್ ಎಕ್ಸಾಂಪಲ್, ಈ ಕಬ್ಬಣ ಇದೆ. ಸೊ ಈ ಕಬ್ಬಣ ತೆಗಿಬೇಕಂದ್ರೆ ಕಬ್ಬಣ ಡೈರೆಕ್ಟ್ ನಮಗೆ ಸಿಗಲ್ಲ. ಇದೆಲ್ಲ ಸಿಗುತ್ತೆ ನಮಗೆ ಮಣ್ಣಲ್ಲಿ. ಸೊ ಮಣ್ಣಿನ ಒಂದು ಎಕ್ಸ್ಟ್ರಾಕ್ಷನ್ ಒಂದು ಪ್ರೊಸೆಸ್ಗಳನ್ನು ಮಾಡ್ಕೊತ ಹೋಗಿ ಸೊ ಆ ಫ್ಯಾಕ್ಟ್ರಿಯಲ್ಲಿ ಅದರಲ್ಲಿ ಇರ್ತಕ್ಕಂಥ ಕಬ್ಬಿಣವನ್ನು ಅವರು ಹೊರಗೆ ತೆಗಿತಾರೆ. ಸೊ ಇದೇ ಥರ ಲೋಹ ಇರ್ಬೋದು, ಅಲೋಹ ಇರ್ಬೋದು. ಸೊ ಈ ಪ್ರತಿಯೊಂದರ ಒಂದು ಎಕ್ಸ್ಟ್ರಾಕ್ಷನ್ ಪ್ರೊಸೆಸ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಇದನ್ನು ಕೋಕನ್ನು. ಅದಾದಮೇಲೆ ವಾಟರ್ ಗ್ಯಾಸ್. ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ, ವಾಟರ್ ಗ್ಯಾಸ್ ಅಂದರೆ ಏನಪ್ಪ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಇರ್ತಕ್ಕಂಥ ಒಂದು ಮಿಶ್ರಣ. ಇದನ್ನು ಅವರು ಇಂಧನ ಅಂತೇಳಿ ಯೂಸ್ ಮಾಡ್ತಾರೆ. ಇಂಧನ ಅಂತೇಳಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಅದ್ರ ಬಿಟ್ಟರೆ ಪ್ರೊಡ್ಯೂಸರ್ ಗ್ಯಾಸ್ ಕೂಡ ಇದೆ. ಪ್ರೊಡ್ಯೂಸರ್ ಗ್ಯಾಸ್ ಕಾರ್ಬನ್ ಮೊನಾಕ್ಸೈಡ್ ಮತ್ತು ನೈಟ್ರೋಜನ್ ಇವೆರಡರ ಒಂದು ಮಿಶ್ರಣಕ್ಕೆ ನಾವು ಪ್ರೊಡ್ಯೂಸರ್ ಗ್ಯಾಸ್ ಅಂತೀವಿ. ಇದು ಕೂಡ ಒಂದು ಇಂಧನ ಅಂತೇಳಿ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಫ್ಯಾಕ್ಟ್ರಿಗಳಲ್ಲಿ ಇದನ್ನು ಕೂಡ ಯೂಸ್ನ ಮಾಡ್ತಾರೆ. ಸೊ ಇದಿಷ್ಟು ಕೋಕ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲಕ್ಷಲಿ ಕೋಕ್ ಇದನ್ನು ಯೂಸ್ ಮಾಡ್ತಕ್ಕಂಥ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಮುಖ್ಯವಾಗಿ ಎಲ್ಲಿ ಯೂಸ್ ಮಾಡ್ತಾರೆ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ. ಸಿಕ್ಕಾಬಿಟ್ಟು ಲೋಹ ಮತ್ತು ಅಲೋಹಗಳ ಉದಾಹರಣೆ ಇನ್ನಿತರ ಬೇರೆ ಯಾವುದನ್ನು ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವು ಲಕ್ಷ್ಯದಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂದರೆ ಲೋಹ ಮತ್ತು ಅಲೋಹಗಳ ಉದ್ಧರಣೆಯಲ್ಲಿ ಲಕ್ಷ್ಯವಿಡಿ. ಲೋಹ ಮತ್ತು ಅಲೋಹಗಳ ಉದ್ಧರಣೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಒಂದು ಬರೋದು ಏನಪ್ಪ ಅಂದರೆ ಕಾಡಿಗೆ. ಸೊ ಈ ಕಾಡಿಗೆ ಅಂದರೆ ಏನು, ಅದು ಯಾವ ಥರ ಇರುತ್ತೆ, ಅದರ ಉಪಯೋಗ ಏನು, ಅದನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಕಾಡಿಗೆ ಇದೊಂದು ಇಂಗಾಲದ ಅಪೂರ್ಣ ದಹನ ಕ್ರಿಯೆಯಿಂದ ಉಂಟಾದ ಕಪ್ಪು ಬಣ್ಣಗಳನ್ನು ಕಾಡಿಗೆ ಅಂತ ಕರೀತಾರೆ. ಇಂಗಾಲ ಅಂದರೆ ಏನು, ಕಾರ್ಬನ್ನು. ಸೊ ಈ ಕಾರ್ಬನ್ನ ಏನು ಮಾಡಬೇಕು, ಇಂಗಾಲ ಅಂದರೆ ಕಾರ್ಬನ್. ಸೊ ಯಾವಾಗ ಕಾರ್ಬನ್ನ ನಾವು ಅರ್ಧವರೆಗೂ ಅದನ್ನು ನಾವು ದಹನ ಕ್ರಿಯೆ ಮಾಡ್ತೀವಿ. ಸೊ ಅಲ್ಲಿ ಸಿಗತಕ್ಕಂಥ ಒಂದು ವಸ್ತು ಏನಪ್ಪ ಅಂದರೆ ಈ ಕಾಡಿಗೆ. ನೋಡಿ, ಜಸ್ಟ್ ನೀವು ನಿಮ್ಮನೇಲಿ ದೀಪ ಇರುತ್ತಲ್ಲ. ಸೊ ದೀಪನ ನೀವು ಹಚ್ಚಿರ್ತೀರ, ಅಲ್ಲಿ ದೀಪ ಉರಿದು ಏನಾಗುತ್ತೆ, ಅಲ್ಲಿ ನೀವೇನಾದರೂ ಒಂದು ತಾಮ್ರದ್ದು ಒಂದು ಯಾವುದು ವಸ್ತು ಇಡ್ರಿ ಅಥವಾ ಗ್ಲಾಸ್ನ ನೀವು ದೀಪದಲ್ಲಿ ಜಸ್ಟ್ ಹಿಡಿದ್ರೆ ಅಲ್ಲಿ ಒಂದು ನಿಮಗೆ ಕಪ್ಪು ಬಣ್ಣದ ಒಂದು ಲೇಯರಲ್ಲಿ ತಯಾರಾಗುತ್ತೆ. ಸೊ ಆ ಲೇಯರ್ ಏನಪ್ಪ ಅಂದರೆ ಕಾಡಿಗೆ. ನಾವು ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ತೀವಲ್ಲ, ಕಣ್ಣಲ್ಲಿ ಸ್ವಲ್ಪ ಕಾಡಿಗೆ ಇರಬೇಕು, ಕಾಡಿಗೆ ಬೊಟ್ಟು ಇಡ್ತೀವಿ. ಸೊ ಅದೆಲ್ಲ ಅದರಿಂದ ಕಾಡಿಗೆಯಿಂದನೇ ಅವೆಲ್ಲ ತಯಾರು ಮಾಡಿರ್ತಾರೆ. ಸೊ ಆ ಕಪ್ಪು ಕಣಗಳನ್ನೇ ನಾವು ಕಾಡಿಗೆ ಅಂತ ಕರಿತೀವಿ. ಸೊ ಈ ಕಪ್ಪು ಬಣ್ಣದ ಕಾಡಿಗೆ ಇರುತ್ತಲ್ಲ, ಸೊ ಇದರ ಉಪಯೋಗ ಸಿಕ್ಕಾಪಟ್ಟೆ ಮಾಡ್ತಾರೆ. ಒಂದನೇದು ಕಪ್ಪು ಬಣ್ಣಗಳ ತಯಾರಿಕೆಯಲ್ಲಿ ಬ್ಲ್ಯಾಕ್ ಕಲರ್ ಏನು ತಯಾರಿಸ್ತಾರಲ್ಲ, ಸೊ ಅದರಲ್ಲಿ ಕೂಡ ಇದರ ಮೇನ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದೆ. ಇಂಕ್ ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಕಾರ್ಬನ್ ಪೇಪರ್ಗಳ ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಬೂಟ್ ಪಾಲಿಶ್ ಮಾಡುವಲ್ಲಿ ಕೂಡ ಇದನ್ನು ಅವರು ಬಳಸ್ತಿರ್ತಾರೆ. ಸೊ ಬೂಟ್ ಪಾಲಿಶ್ ಮಾಡೋ ಸಲುವಾಗಿ ನಾವೇನು ಯೂಸ್ ಮಾಡ್ತೀವಿ, ಕ್ರೀಮ್ಗಳನ್ನು. ಸೊ ಆ ಕ್ರೀಮ್ ಇರ್ಬೋದು ಅಥವಾ ಕಾರ್ಬನ್ ಪೇಪರ್ ಇರ್ಬೋದು, ಅದ್ರ ಬಿಟ್ಟರೆ ಇಂಕ್ ಇರ್ಬೋದು. ಆಮೇಲೆ ಕಪ್ಪು ಬಣ್ಣಗಳ ತಯಾರಿಕೆ. ಕಪ್ಪು ಬಣ್ಣ ಅಂದರೆ ಬ್ಲ್ಯಾಕ್ ಕಲರ್ ಏನು ಪೇಂಟ್ ಇರುತ್ತಲ್ಲ, ಸೊ ಅದನ್ನು ತಯಾರು ಮಾಡೋ ಸಲುವಾಗಿ ಇದನ್ನು
ಯೂಸ್ನ ಮಾಡ್ತಾರೆ. ಇದಿಷ್ಟು ಕಾಡಿಗೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನೆಕ್ಸ್ಟ್ ಬರೋದು ಗಂಧಕ. ಗಂಧಕ ಅಂದರೆ ಸಲ್ಫರ್. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಸಲ್ಫರ್ ಅಂತ ಕರಿತೀವಿ. ಈ ಸಲ್ಫರ್, ಒಂದು ನಿಮಿಷ, ಈ ಸಲ್ಫರ್ ನೋಡಿ, ಸಲ್ಫರ್ ನಿಮ್ಗೆ ಗೊತ್ತಿರ್ಬೋದು. ಇದನ್ನು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಗಂಧಕ ಅಂತ ಕರಿತೀವಿ, ಇಂಗ್ಲೀಷ್ ಸಲ್ಫರ್ ಅಂತ ಕರಿತೀವಿ. ಇದರ ಒಂದು ಸಂಕೇತ ಎಸ್ ಅಂತ ಯೂಸ್ ಮಾಡ್ತೀವಿ. ಪರಮಾಣು ಸಂಖ್ಯೆ 16 ಇರುತ್ತೆ. ಅಂದರೆ ಇದರಲ್ಲಿ ಇರ್ತಕ್ಕಂಥ ಇಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ 16 ಇರುತ್ತೆ. ಸೊ ಆ ಇಲೆಕ್ಟ್ರಾನ್ಗಳ ಸಂಖ್ಯೆ ಆಧಾರದ ಮೇಲೆ ಪ್ರತಿಯೊಂದು ಮೂಲ ವಸ್ತುವಿಗೆ ಒಂದೊಂದು ಪರಮಾಣು ಕ್ರಮಾಂಕಗಳನ್ನು ಕೊಟ್ಟಿರ್ತಾರೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಇದರ ಪರಮಾಣು ದ್ರವ್ಯರಾಶಿ ನೋಡಿದ್ರೆ 32 ಇದೆ, ಹೌದಲ್ವಾ. ಸೊ ಇದರ ಇಲೆಕ್ಟ್ರಾನ್ ವಿನ್ಯಾಸಗಳನ್ನು ನಾವು ನೋಡಿದ್ರೆ 1s2 2s2 2p6 3s2 3p4. ಇದು ಪಿ ಬ್ಲಾಕ್ನಲ್ಲಿ ಬರ್ತಕ್ಕಂಥ ಒಂದು ಎಲಿಮೆಂಟ್ಸ್ ಆಗಿದೆ ಸಲ್ಫರು. ಅಂದರೆ ಕೊನೆಯದಾಗಿ ಯಾವ ಒಂದು ಕಕ್ಷೆಯಲ್ಲಿ ಇಲೆಕ್ಟ್ರಾನ್ ಎಂಟ್ರಿ ಆಗುತ್ತೆ, ಸೊ ಆ ಒಂದು ಆಧಾರದ ಮೇಲೆ ನಾವು ಎಲಿಮೆಂಟ್ಸು ಯಾವ ಒಂದು ಬ್ಲಾಕ್ನಲ್ಲಿ ಬರುತ್ತೆ ಅಂತ ನಮಗೆ ಫಿಕ್ಸ್ ಮಾಡೋಕ್ಕೆ ಬರುತ್ತೆ, ಹೌದಲ್ವಾ. ಸೊ ಇದು ಪ್ರಾಚೀನ ಕಾಲದಿಂದಲೂ ಉಪಯೋಗ ಮಾಡುತ್ತಿರುವ ಧಾತು. ಇದರ ನೊರೆಯನ್ನು ಆರ್ಯರು, ರೋಮನರು ಮತ್ತು ಗ್ರೀಕರು ಬಣ್ಣ ತೆಗೆಯುವ ಸಲುವಾಗಿ ಅದನ್ನು ಬಳಸ್ತಾ ಇದ್ರು. ನೋಡಿ, ಹಿಂದಿನ ಕಾಲದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ಇದರ ಒಂದು ನೊರೆಯನ್ನು ರೋಮನ್ ಮತ್ತು ಗ್ರೀಕರು ಎದಕ್ಕೆ ಯೂಸ್ ಮಾಡ್ತಿದ್ರಂದರೆ ಬಣ್ಣವನ್ನು ತೆಗೆಯುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾ ಇದ್ರು. ಇದು ಒಂದು ಗಾಢ ಹಳದಿ ಬಣ್ಣದ ಅಲೋಹವಾಗಿದೆ. ಇದು ಒಂದು ಗಾಢ ಹಳದಿ ಬಣ್ಣ, ಅಂದರೆ ಹಳದಿ ಕಲರ್ನಲ್ಲಿ ನಮಗಿದು ನೋಡೋಕೆ ಸಿಗುತ್ತೆ. ಇದನ್ನು ಬೈಬಲ್ನಲ್ಲಿ ದೈವಿ ಕಲ್ಲು ಅಂತ ಕರೀತಾರೆ. ಸಂಸ್ಕೃತ ಭಾಷೆಯಲ್ಲಿ ಸಾಲವೇರಿ ಅಂತ ಕೂಡ ಕರೀತಾರೆ. ಇದೇನು ನಿಮ್ಮ ಕ್ವಶನ್ ಕೇಳಲ್ಲ, ಬಟ್ ನಿಮಗೆ ಅದರ ಬಗ್ಗೆ ಒಂದು ಮಾಹಿತಿ ಇರಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಹೌದಲ್ವಾ. 1771ರಲ್ಲಿ ಗಂಧಕವನ್ನು ಲೆವಾಜಿಯರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಇದನ್ನು ಫಸ್ಟ್ ಟೈಮ್ ಆವಿಷ್ಕರಿಸ್ತಾನೆ. ಇದನ್ನು ಲಕ್ಷಡಿ, ಲೆವಾಜಿಯರ್ ಅಂತಕ್ಕಂಥ ವಿಜ್ಞಾನಿ ಗಂಧಕವನ್ನು ಆವಿಷ್ಕರಿಸಿದ ವಿಜ್ಞಾನಿ. ಇದು ಮಾತ್ರ ಕೇಳ್ಬೋದು ನಿಮ್ಮ ಕ್ವಶನ್ಸ್ನಲ್ಲಿ, ಹೌದಲ್ವಾ. ಸೊ ಗಂಧಕವು ಭೂಮಿಯ ಗರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಸಿಗುತ್ತೆ. ಯಾವಾಗ ಸಿಗುತ್ತಪ್ಪ ಅಂದರೆ ಯಾವಾಗ ಜ್ವಾಲಾಮುಖಿಗಳು ಸಂಭವಿಸುತ್ತವೆ, ಆವಾಗ ಮಾತ್ರ ಇದು ಆವಿ ರೂಪದಲ್ಲಿ ಹೊರಬರ್ತಾ ಇರುತ್ತೆ. ಆವಿ ರೂಪ ಅಂದರೆ ಗ್ಯಾಸಸ್ ಸ್ಟೇಟ್ನಲ್ಲಿ ನಮಗಿದು ಸಿಗುತ್ತೆ. ಸೊ ಈ ಥರ ಒಂದು ಗಂಧಕದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಪರಮಾಣು ಸಂಖ್ಯೆ ಇರ್ಬೋದು, ಅದರ ಪರಮಾಣು ದ್ರವ್ಯರಾಶಿ ಇರ್ಬೋದು, ಅಥವಾ ಅದರ ಇಲೆಕ್ಟ್ರಾನಿಕ್ನ ಒಂದು ವಿನ್ಯಾಸ ಇರ್ಬೋದು. ಆಮೇಲೆ ಇದು ದೈವಿಕುಲ ಅಂತ ಕರೀತಾರೆ ಬೈಬಲ್ನಲ್ಲಿ. ಇದೇನು ನಮ್ಮ ಕ್ವಶನ್ ಕೇಳಲ್ಲ, ಬಟ್ 1971ರಲ್ಲಿ ಗಂಧಕವನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರಪ್ಪ ಅಂದರೆ ಲೆವಾಜಿಯರು. ಸೊ ಇದನ್ನು ಮಾತ್ರ ನೆನಪಿನಲ್ಲಿಡಿ. ಜ್ವಾಲಾಮುಖಿ ಪ್ರದೇಶಗಳಾದ ಸಿಸಿಲಿ ಇರ್ಬೋದು, ಜಪಾನ್ ಇರ್ಬೋದು, ಸೊ ಅಂಥ ಒಂದು ಸ್ಥಳದಲ್ಲಿ ಈ ಗಂಧಕ ನಮಗೆ ಹೆಚ್ಚಿಗೆ ದೊರೆಯುತ್ತೆ. ಇದು ನಮ್ಗೆ ಸಿಗೋದು ಗ್ಯಾಸಸ್ ಸ್ಟೇಟ್ನಲ್ಲಿ. ಆಮೇಲೆ ಅದನ್ನು ಸಾಲಿಡ್ ಸ್ಟೇಟ್ನಲ್ಲಿ ಕನ್ವರ್ಷನ್ ಮಾಡ್ತಾರೆ. ಇನ್ನು ಗಂಧಕದ ಪ್ರಮುಖ ಅದಿರುಗಳು ಯಾವಂತ ಕೇಳಿದ್ರೆ, ಸೊ ಗಂಧಕ ನಮಗೆ ಭೂಮಿ ಮೇಲೆ ಸಿಗುತ್ತಪ್ಪ ಅಂದರೆ ಅದರಲ್ಲಿ ನಮಗೆ ಅದಿರುಗಳ ಮುಖಾಂತರ ಅದು ಸಿಗ್ತಾ ಇರುತ್ತೆ. ಅದಕ್ಕೆ ನಾವು ಅದಿರು ಅಂತ ಕರಿತೀವಿ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಓರ್ಸ್ ಅಂತ ಕರಿತೀವಿ. ORES ಓರ್ಸ್. ಸೊ ಈ ಅದಿರುಗಳ ಮುಖಾಂತರನೇ ಸೊ ಯಾವುದೇ ಒಂದು ಮೂಲವಸ್ತು ನಮಗೆ ಈ ಭೂಮಿ ಮೇಲೆ ಸಿಗ್ತಾ ಇರುತ್ತೆ. ನೋಡಿ, ಫಸ್ಟ್ ಒಂದು ಓರಪ್ಪ ಯಾವುದಂದರೆ ತಾಮ್ರದ ಗ್ಲ್ಯಾನ್ಸ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡು ಸತ್ತುವಿನ ಬ್ಲೆಂಡ್ ಅಂತ ಇದೆ, ಗೆಲೆನ ಇದೆ, ಜಿಪ್ಸಮ್ ಇದೆ, ಸಿನ್ಬಾರ್ ಇದೆ. ಸೊ ಒಟ್ಟು 5 ಒಂದು ಅದಿರಿದು. ಸೊ ಈ ಒಂದು 5 ಅದಿರುಗಳ ಮೂಲಕ ಈ ಒಂದು ಸಲ್ಫರ್ ನಮಗೆ ಈ ಭೂಮಿಯ ಮೇಲೆ ಸಿಗ್ತಾ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ತೊಗೊಂಡು ಫ್ಯಾಕ್ಟ್ರಿಗೆ ಹಾಕಿ ಫ್ಯಾಕ್ಟ್ರಿಗಳಿಂದ ನಾವು ಪ್ಯೂರ್ ಸಲ್ಫರನ್ನು ಪ್ಯೂರಿಫೈ ಮಾಡಿ ನಮಗೆ ಯೂಸ್ ಮಾಡೋಕ್ಕೆ ಅದು ಬರುತ್ತೆ. ಸೊ ಈ ಒಂದು ಅದಿರುಗಳ ಮುಖಾಂತರ ನಮಗೆ ಸಲ್ಫರು ಸಿಗುತ್ತೆ. ಲಕ್ಷದಲ್ಲಿಡಿ, ತಾಮ್ರದ ಗ್ಲ್ಯಾನ್ಸು, ಸತುವಿನ ಬ್ಲೆಂಡು, ಗೆಲೆನ, ಜಿಪ್ಸಮ್, ಸಿನ್ಬಾರು. ಸೊ ಅಷ್ಟು 5 ಅದಿರುಗಳಿವೆ. ಇನ್ನು ನಾವು ಈ ಸಲ್ಫರ್ದ ಒಂದು ಅಲೋಟ್ರಾಪ್ಸ್ಗಳನ್ನು ನೋಡಿದ್ರೆ ಬಹುರೂಪ ಅಂತ ಕರಿತೀವಿ. ಸೊ ಇದರಲ್ಲಿ ಕೂಡ 1 2 3 3 ಒಂದು ಅಲೋಟ್ರಾಪ್ಸ್ ನಮ್ಗೆ ನೋಡೋಕೆ ಸಿಗುತ್ತೆ. ರಾಂಬಿಕ್ ಸಲ್ಫರು, ಮೋನೋಕ್ಲಿನಿಕ್ಕು, ಪ್ಲಾಸ್ಟಿಕ್ ಸಲ್ಫರ್ ಅಂತ ಸಿಗುತ್ತೆ. ಸೊ ಈ ರಾಂಬಿಕ್ ಅಂದರೆ ಅಷ್ಟಮುಖಿ ಗಂಧಕ ಅಂತ ಕರಿತೀವಿ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಆಕ್ಟಾಹೆಡ್ರಲ್ ಅಂತ ಕೂಡ ಕರಿತೀವಿ. ಆಕ್ಟಾಹೆಡ್ರಲ್ ಸಲ್ಫರ್ ಅಂದರೆ ರಾಂಬಿಕ್ ಸಲ್ಫರ್ ಅಥವಾ ಅಷ್ಟಮುಖಿ ಗಂಧಕ. ಮೋನೋಕ್ಲಿನಿಕ್ ಅಂದರೆ ಸೂಜಿ ಗಂಧಕ ಅಂತ ಕರಿತೀವಿ. ಸೊ ಪ್ಲಾಸ್ಟಿಕ್ ಗಂಧಕ ಮೂರನೇದ್ದು. ಗಂಧಕದ ಸಂಕ್ರಮಣ ತಾಪಮಾನ 95.5 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಈ ಥರ ಈ 3 ಒಂದು ಅಲೋಟ್ರಾಪ್ಸ್ ನಾವು ನೋಡೋಕೆ ಜಾಸ್ತಿ ಸಿಗುತ್ತೆ. ಸೊ ಈ ಒಂದು ಅಲೋಟ್ರಾಪ್ಸ್ ಕೂಡ ಸಲ್ಫರ್ದ ಒಂದು
ಅಲೋಟ್ರಾಪ್ಸ್ಗಳಿಗೆ ಲಕ್ಷ್ಯದಲ್ಲಿಡಿ. ರಾಂಬಿಕ್ಕು, ಮೋನೋಕ್ಲಿನಿಕ್ಕು, ಆಮೇಲೆ ಪ್ಲಾಸ್ಟಿಕ್ಕು. ಸೊ ಈ ಥರ ಒಂದು 3 ಒಂದು ಬಹುರೂಪಗಳು ನೋಡೋಕ್ಕೆ ಸಿಗುತ್ತೆ. ಇನ್ನು ಇದರ ಒಂದು ಉಪಯೋಗನ ನಾವು ನೋಡಿದ್ರೆ ಸಲ್ಫರ್ ಕೂಡ ನಮಗೆ ಯೂಸ್ಫುಲ್, ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಸೊ ಫಸ್ಟ್ ಒಂದೇದು ನೋಡಿ ಏನು ಕೊಟ್ಟಿದ್ದಾರೆ, ಸೋಂಕು ನಿವಾರಕವಾಗಿ ಬಳಸ್ತಾರೆ. ಸೋಂಕು ನಿವಾರಕ ಅಂದರೆ ಆ್ಯಂಟಿ ಇನ್ಫೆಕ್ಟಿವ್ ಅಂತ ಯೂಸ್ ಮಾಡ್ತಾರೆ. ಆ್ಯಂಟಿ ಇನ್ಫೆಕ್ಷನ್, ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಆ ಸಮಯದಲ್ಲಿ ನಾವು ಸಲ್ಫರ್ನ ಬಳಸ್ತಾರೆ, ಅದು ಇನ್ಫೆಕ್ಷನ್ ನಮಗೆ ಆಗಲ್ಲ. ಅಂದರೆ ಈ ಹ್ಯಾಂಡ್ ಗ್ಲೌಸ್ ಇರ್ಬೋದು ಅಥವಾ ಇನ್ನಿತರ ಯಾವುದಾದ್ರೂ ಕೆಮಿಕಲ್ ಇರಬಹುದು. ಸೊ ಅವಾಗ ನಾವು ಆ್ಯಂಟಿ ಇನ್ಫೆಕ್ಟಿವ್ ಅಂತ ಸಲ್ಫರ್ ಅದರಲ್ಲಿ ಬಳಸ್ತಾರೆ. ಅದನ್ನು ನಾವು ಯೂಸ್ ಮಾಡಿಕೊಂಡು ಸೇಫಾಗಿ ಒಳಗೆ ಬರುತ್ತೆ. ಇನ್ನು ಚರ್ಮದ ಮಲಾಮು ಮತ್ತು ಔಷಧಿಯ ತಯಾರಿಕೆಯಲ್ಲಿ ಬಳಸ್ತಾರೆ. ಚರ್ಮದ ಮಲಾಮು ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟ ಏನು ಮಲಾಮ್ಗಳು ಇರ್ತಾವಲ್ಲ, ಕ್ರೀಮ್ ಇರ್ತಾವಲ್ಲ, ಜೆಲ್ ಇರುತ್ತವೆ, ಸೊ ಅದರ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಇನ್ನು ಮೂರನೇದು ಏನಪ್ಪ ಅಂದರೆ ಮದ್ದಿನ ಪುಡಿ ತಯಾರಿಕೆಯಲ್ಲಿ ಬಳಸ್ತಾರೆ. ರಬ್ಬರ್ನ ವಲ್ಕನೀಕರಣ ವಿಧಾನದಲ್ಲಿ ಬಳಸ್ತಾರೆ. ಸೊ ಇಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ, ಮದ್ದಿನ ಪುಡಿ ತಯಾರಿಕೆಯಲ್ಲಿ ಮತ್ತು ರಬ್ಬರ್ನ ಒಂದು ವಲ್ಕನೀಕರಣ. ಸೊ ಇದಿಷ್ಟು ಸಲ್ಫರ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಲಕ್ಷದಲ್ಲಿಡಿ. ಸೊ ಇದ್ರ ಉಪಯೋಗ ಏನಪ್ಪ ಅಂದರೆ ಒಂದನೇದು ಆ್ಯಂಟಿ ಇನ್ಫೆಕ್ಟಿವ್, ಚರ್ಮದ ಮಲ ಮತ್ತು ಔಷಧಿಯ ತಯಾರಿಕೆಯಲ್ಲಿ ಮದ್ದಿನ ಪುಡಿ ಮತ್ತು ರಬ್ಬರ್ನ ವಲ್ಕನೀಕರಣ ಒಂದು ವಿಧಾನದಲ್ಲಿ ಇದನ್ನು ಬಳಸ್ತಾರೆ. ಆಯಿತಾ, ಮುಂದೆ ಹೋಗುವ. ವಲ್ಕನೀಕರಣ ಅಂದರೆ ಏನು ಅಂದರೆ ವಲ್ಕನೈಸೇಷನ್ ಅಂತ ಪ್ರೊಸೀಜರ್ ಅಂತ ಕರೀತಾರೆ. ಅದಂದ್ರೇನು ಅದನ್ನು ಈಗ ನೋಡುವ. ಓಕೆ, ಈ ವಲ್ಕನೈಸೇಷನ್ನ ಆ್ಯಕ್ಚುಲಿ ಅವರು ಪಾಲಿಮರ್ ಚಾಪ್ಟರ್ನ ಕೊಡಬೇಕಾಗಿತ್ತು, ಬಟ್ ಮಿಸ್ ಆಗಿಲ್ಲಿ ಕೊಟ್ಟಿದ್ದಾರೆ. ಇರಲಿ. ವಲ್ಕನೈಸೇಷನ್ ಅಂದರೆ ಇದೇನು ನ್ಯಾಚುರಲ್ ರಬ್ಬರ್ ಸಿಗುತ್ತಲ್ಲ, ಸೊ ಈ ರಬ್ಬರ್ ಜೊತೆ ಸಲ್ಫರ್ನ ಹೀಟ್ ಮಾಡಿದ್ರೆ ಆ ನ್ಯಾಚುರಲ್ ರಬ್ಬರ್ ಇರ್ತಕ್ಕಂಥ ಪ್ರಾಪರ್ಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆ ಪ್ರಾಪರ್ಟಿ ಏನಪ್ಪ ಅಂದರೆ ಹಾರ್ಡ್ನೆಸ್ಸು. ಸೊ ಹಾಗೆ ಈ ನ್ಯಾಚುರಲ್ ರಬ್ಬರು ಎಕ್ದಮ್ ಸಾಫ್ಟ್ ಇರುತ್ತಲ್ಲ, ಸೊ ಯಾವಾಗ ನಾವು ಆ ನ್ಯಾಚುರಲ್ ರಬ್ಬರ್ಗೆ ಸಲ್ಫರ್ನ ಆ್ಯಡ್ ಮಾಡಿ ಒಂದು ನಿರ್ದಿಷ್ಟವಾದಂಥ ಒಂದು ಉಷ್ಣತಾಮಾನದಲ್ಲಿ ಅದಕ್ಕೆ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದ ನಂತರ ನಮಗೆ ಸಿಗೋದೇ ಈ ಒಂದು ವಲ್ಕನೈಸ್ಡ್ ರಬ್ಬರು. ಸೊ ಅದನ್ನೇ ನಾವು ವಲ್ಕನೈಸೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಇದನ್ನು ಕಂಡು ಹಿಡಿದವ್ರು ಯಾರಪ್ಪ ಅಂದರೆ ಚಾರ್ಲ್ಸ್ ಗೂಡ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಇದನ್ನು ಕಂಡು ಹಿಡಿದ್ರು. ಸೊ ಇದಾದಮೇಲೆ 1887ರಲ್ಲಿ ಹರ್ಮನ್ ಪಾರ್ಶ್ ಎಂಬ ವಿಜ್ಞಾನಿ ಭೂಮಿಯ ಆಳದಲ್ಲಿ ಅಡಗಿರ್ತಕ್ಕಂಥ ಗಂಧಕವನ್ನು ಹೊರ ತೆಗೆಯುವ ಒಂದು ವಿಧಾನವನ್ನು ಕಂಡು ಹಿಡಿತಾನೆ. ಆದ ಕಾರಣ ಇದಕ್ಕೆ ಪಾರ್ಶ್ ವಿಧಾನ ಅಂತ ಕೂಡ ಕರೀತಾರೆ. ಸೊ ಈ ರೀತಿಯಾಗಿ ಈ ಒಂದು ವಲ್ಕನೀಕರಣ ಪ್ರೊಸೆಸ್ ಬರುತ್ತೆ. ಇದಾದಮೇಲೆ ನಿಮಗೆ ಗಂಧಕದ ಆಕಾರಗಳು ಅಂತ ಬರುತ್ತೆ. ಸೋರ್ಸ್ ಅಂದರೆ ಗಂಧಕ ಆ್ಯಕ್ಚುಲಿ ಎಲ್ಲೆಲ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈರುಳ್ಳಿಯಲ್ಲಿ ಗಂಧಕ ಇರುತ್ತೆ, ಬೆಳ್ಳುಳ್ಳಿಯಲ್ಲಿ ಇರುತ್ತೆ, ಮೊಟ್ಟೆಯಲ್ಲಿ ಇರುತ್ತೆ, ಮಾಂಸಗಳಲ್ಲಿರುತ್ತೆ, ಆಮೇಲೆ ಪಟಾಕಿಯಲ್ಲಿ ಕೂಡ ಗಂಧಕ ಪ್ರೆಸೆಂಟ್ ಇರುತ್ತೆ. ಸೊ ಇದಿಷ್ಟು ಗಂಧಕದ ಒಂದು ಸೋರ್ಸ್ ಆಫ್ ದ ಸಲ್ಫರ್ ಇದೆ. ಇದು ಬಿಟ್ಟರೆ ನಮ್ಮ ಭಾರತದ ಪ್ಲೇಸ್ ಅಂತ ಡೆಹ್ರಾಡೂನ್ ಇರ್ಬೋದು, ಒಡಿಸ್ಸಾ, ಲೇಹು, ಹಿಮಾಚಲ ಪ್ರದೇಶದಲ್ಲಿ ಗಂಧಕದ ಬುಗ್ಗೆಗಳಿರ್ತವೆ ಅಂತ ಅವ್ರು ಹೇಳ್ತಾರೆ. ಬುಗ್ಗೆ ಅಂದರೆ ಏರಿಯಾಸು. ಸೊ ಇಂಥ ಒಂದು ಏರಿಯಾದಲ್ಲಿ ಹಿಮಾಚಲ ಇರ್ಬೋದು, ಲೇಹ್ ಇರ್ಬೋದು, ಒಡಿಸ್ಸಾ ಇರ್ಬೋದು, ಆಮೇಲೆ ಡೆಹ್ರಾಡೂನ್ ಇರ್ಬೋದು. ಸೊ ಈ ಒಂದು ಪ್ಲೇಸ್ನಲ್ಲಿ ನಮಗೆ ಗಂಧಕದ ಒಂದು ಏರಿಯಾಗಳು ನೋಡೋಕ್ಕಲ್ಲಿ ಸಿಗ್ತವೆ. ಓಕೆನಾ. ಸೊ ಇದಿಷ್ಟು ಒಂದು ಸಲ್ಫರ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅದರ ಸೋರ್ಸ್ ಆಫ್ ಸಲ್ಫರು, ಆಮೇಲೆ ವಲ್ಕನೈಸೇಷನ್ ಪ್ರೊಸೆಸ್ಸು, ಆಮೇಲೆ ಯೂಸಸ್ ಆಫ್ ದ ಸಲ್ಫರು. ಅದು ಬಿಟ್ಟರೆ ಗಂಧಕದ ಪ್ರಮುಖ ಅಂತ ಅದಿರುಗಳು ಯಾವಿರುತ್ತೆ, ಅದಾದಮೇಲೆ ಗಂಧಕದ ಬಹುರೂಪತೆಗಳು. ಸೊ ಅದೆಷ್ಟು ಲಕ್ಷದಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ಸು. ಇದಾದಮೇಲೆ ನೆಕ್ಸ್ಟ್ ಒಂದು ಬರುತ್ತೆ ರಂಜಕ. ಅಂದರೆ ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ಫಾಸ್ಫರಸ್ ಅಂತ ಕರಿತೀವಿ. ಫಾಸ್ಫರಸ್ಸು ಇದರ ಒಂದು ಸಂಕೇತ ಪಿ ಅಂತ ಕೊಟ್ಟಿದ್ದಾರೆ. ಪರಮಾಣು ಸಂಖ್ಯೆ 15, ಪರಮಾಣು ರಾಶಿ ಕ್ರಮಾಂಕ 30 ಇದೆ. ಎಲೆಕ್ಟ್ರಾನ್ ವಿನ್ಯಾಸ ನೋಡಿದ್ರೆ 1s2 2s2 2p6 3s2 3p3 ಅಂತ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ ನಿಮಗೆ. ಸೊ ಇದೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಪರಮಾಣು ಸಂಖ್ಯೆ ಮತ್ತು ಪರಮಾಣು ದ್ರವ್ಯರಾಶಿ ಇದು ನಿಮಗೆ ಪಕ್ಕಾ ಬರಬೇಕಾಗುತ್ತೆ. ಸೊ ಇದು ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯಗಳಿಗೆ ಅವಶ್ಯಕ ಇರತಕ್ಕಂಥ ಒಂದು ಪೋಷಕಾಂಶ ಇದೆ. ಸಸ್ಯಗಳ ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಗೆ ರಂಜಕ ಅವಶ್ಯಕ ಇದೆ. ಸಸ್ಯಗಳಿಂದ ಏನು ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗುತ್ತಲ್ವ, ಸೊ ಆ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗಿ ಫುಡ್ ಏನು ಪ್ರೊಡಕ್ಷನ್ ಆಗುತ್ತೆ, ಸೊ ಆ ಒಂದು ಪ್ರೊಸೆಸ್ನಲ್ಲಿ ಈ ಫಾಸ್ಫರಸ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತೇಳಿ ಕೆಲಸ ಮಾಡುತ್ತೆ. ಇದರ ಬಿಟ್ಟರೆ ಮಾನವನ ಹಲ್ಲು, ಮೂಳೆ, DNA, RNA ಗಳಲ್ಲಿ ಕೂಡ ರಂಜಕ ಇದು ಪ್ರೆಸೆಂಟ್ ಆಗಿರುತ್ತೆ. ನೋಡಿ, DNA ಇರ್ಬೋದು, RNA ಇರ್ಬೋದು, ಹಲ್ಲು ಇರ್ಬೋದು,
ಮೂಳೆ ಇರ್ಬೋದು, ಇದರಲ್ಲೆಲ್ಲ ಕೂಡ ಈ ಫಾಸ್ಫರಸ್ಸು ಪ್ರೆಸೆಂಟ್ ಇರುತ್ತೆ. DNA ಮತ್ತು RNA. DNA ಅಂದ್ರೇನು, RNA ಅಂದ್ರೇನು ಹೇಳಿ ನೋಡುವ. DNA ಅಂದರೆ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್, RNA ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಇದರಲ್ಲಿ ಕೂಡ ಈ ಒಂದು ಫಾಸ್ಫರಸ್ ಪ್ರೆಸೆಂಟ್ ಇರುತ್ತೆ. ಅದ್ರ ಬಿಟ್ಟರೆ ಈ ನಮ್ಮ ಮಾನವನ ಮೂಳೆಯಲ್ಲಿರ್ತಕ್ಕಂಥ ರಂಜಕ ಯಾವ ಒಂದು ರೂಪದಲ್ಲಿರುತ್ತಪ್ಪ ಅಂದರೆ ಕ್ಯಾಲ್ಸಿಯಂ ಫಾಸ್ಫೇಟ್ನ ಒಂದು ರೂಪದಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಡೈರೆಕ್ಟಾಗಿ ಇದು ನಮಗೆ ಸಿಗಲ್ಲ, ಕ್ಯಾಲ್ಸಿಯಂ ಫಾಸ್ಫೇಟ್ನ ಈ ಒಂದು ರೂಪದಲ್ಲಿ ಸಿಗುತ್ತೆ. ಇನ್ನು 1777ರಲ್ಲಿ ಶಿಲೆ ಎಂಬ ವಿಜ್ಞಾನಿಯು ಮಾನವನ ಮೂಳೆಭೂದಿಂದ ರಂಜಕವನ್ನು ಕಂಡುಹಿಡಿತಾನೆ. ನೋಡಿ, ನಮ್ಮ ಮಾನವನ ಒಂದು ಮೂಳೆಯಲ್ಲಿ ರಂಜಕ ಇದೆ ಅಂತ ಕಂಡುಹಿಡಿದವನೇ ಯಾರೂಪ ಅಂದರೆ ಶಿಲೆ ಅಂತಕ್ಕಂಥ ವಿದ್ಯಾರ್ಥಿ. 1777ರಲ್ಲಿ ಈತ ಏನು ಮಾಡ್ತಾನೆ ಅಂದರೆ ಮೂಳೆ ಅಂದರೆ ನಮ್ಮ ಎಲುಬು ಇರ್ತಲ್ವ, ಸೊ ಎಲುಬನ್ನ ಯಾವಾಗ ಸುಡ್ತೀವಿ ಅಂದರೆ ಯಾವಾಗ ಒಬ್ಬ ಮನುಷ್ಯ ಸಾಯ್ತಾನೆ, ಸತ್ತಾಗ ಅವನು ಏನು ಸುಡ್ತಾರಲ್ವ, ಸೊ ಸುಟ್ಟ ಒಂದು ಮೂಳೆಯ ಬೂದೆಯಲ್ಲಿ ರಂಜಕ ಇದೆ ಅಂತ ಅವನು ಕಂಡುಹಿಡಿತಾನೆ. ಸೊ ಈ ಮೂಳೆಯ ಬೂದಿಯಲ್ಲಿ ರಂಜಕ ಪ್ರಮಾಣ ಎಷ್ಟು ಇರುತ್ತಪ್ಪ ಅಂದರೆ 1.4 kg ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಅದ್ರ ಬಿಟ್ಟರೆ ಮಾನವನ ರಕ್ತದಲ್ಲಿ ರಂಜಕದ ಪ್ರಮಾಣ 0.15 ಗ್ರಾಮ್ಗಿಂತ ಹೆಚ್ಚಾದರೆ ಫ್ಯಾಸಿಯಾ ಎಂಬ ದವಡೆ ರೋಗ ಮತ್ತು ನರ ದೌರ್ಬಲ್ಯ ರೋಗ ನಮ್ಮಲ್ಲಿ ಕಂಡುಬರುತ್ತೆ. ನೋಡಿ, ಈ ಒಂದು ಫಾಸ್ಫರಸ್ ಪರ್ಸೆಂಟೇಜ್ ಏನಾದರೂ ಜಾಸ್ತಿ ಆದರೆ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಯಾವ ರೋಗ ಬರುತ್ತೆ ಅಂದರೆ ಫ್ಯಾಸಿಯಾ, 5 ಲಕ್ಷದಲ್ಲಿಡಿ. ಸೊ ಫ್ಯಾಸಿಯಾ ಎಂಬ ದವಡೆ ರೋಗ ಮತ್ತು ನರ ದೌರ್ಬಲ್ಯ ರೋಗ ಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಈ ಥರ ಕ್ವಶನ್ಗಳನ್ನ ಎಕ್ಸಾಮಲ್ಲಿ ಕೇಳ್ತಾರೆ. ಯಾವ ಒಂದು ರೋಗ ಮಾನವನ ರಕ್ತದಲ್ಲಿ ರಂಜಕದ ಪ್ರಮಾಣಕ್ಕೆ ಮೀರಿದಾಗ ಉತ್ಪತ್ತಿ ಆಗುತ್ತೆ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಹೇಳಬೇಕು ಯಾವುದಪ್ಪ ಅಂದರೆ ಫ್ಯಾಸಿಯಾ ಅಂತಕ್ಕಂಥ ರೋಗ ಎಲ್ಲಿರ್ತಪ್ಪ ಅಂದರೆ ದವಡೆಯಲ್ಲಿ ಈ ರೋಗ ಬರುತ್ತೆ, ಇಲ್ಲಾಂದರೆ ನರ ದೌರ್ಬಲ್ಯ ರೋಗ ಇದರಿಂದ ನಮಗೆ ಕಂಡು ಬರುತ್ತೆ. ಸೊ ಇದಿಷ್ಟು ಈ ಒಂದು ಫಾಸ್ಫರಸ್ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಇದೆ. ಮೊದಲನೇದು ಮೂಳೆಗಳಿರ್ತಕ್ಕಂಥ ಬೂದಿಯಿಂದ ಕಂಡು ಹಿಡಿದವನು ಶಿಲೆ ಎಂಬ ವಿಜ್ಞಾನಿ 1777ರಲ್ಲಿ. ಆಮೇಲೆ ರಂಜಕದ ಪ್ರಮಾಣ ಹೆಚ್ಚಾದರೆ ನಮ್ಮ ಹ್ಯೂಮನ್ ಬಾಡಿ ಬರೋದು ಫ್ಯಾಸಿಯಾ ಅಂತಕ್ಕಂಥ ದವಡೆ ರೋಗ ಮತ್ತು ಯಾವುದು ನರ ದೌರ್ಬಲ್ಯ. ಆಯಿತಾ? ಇನ್ನು ಈ ರಂಜಕದ ಒಂದು ಅದಿರುಗಳನ್ನು ನಾವು ನೋಡಿದ್ರೆ, ಇಂಪಾರ್ಟೆಂಟ್ ಆದಂಥ ಕೆಲವೊಂದು ಅದಿರುಗಳನ್ನು ನಾವು ನೋಡಿದ್ರೆ, ಫಸ್ಟ್ ಒಂದಿದೆ ಫಾಸ್ಫರೇಟ್ ಇದೆ, ಅಪೆಟೈಟ್ ಇದೆ, ಆಮೇಲೆ ಕ್ಲೋರೋಪಟೇಟ್ ಅಂತಕ್ಕಂಥ ಇದೆ. ಸೊ ಟೋಟಲ್ ಆಗಿ ಒಂದು 3 ನಿಮಗೆ ಓರ್ಸ್ಗಳು ನೋಡೋಕೆ ಸಿಗುತ್ತೆ. ಸೊ ಈ ಓರ್ ಮುಖಾಂತರನೇ ನಾವು ಫಾಸ್ಫರಸ್ನ ಎಕ್ಸ್ಟ್ರಾಕ್ಷನ್ ಮಾಡಿ ತೆಗಿಬಹುದು. ಅದನ್ನು ಫ್ಯಾಕ್ಟ್ರಿಯಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಿ ತೆಗಿತಾರೆ. ಇನ್ನು ಇದರ ಬಿಟ್ಟು ಇದರ ಒಂದು ಅಲೋಟ್ರಾಪ್ಸನ್ನು ನೋಡಿದ್ರೆ, ಬಹುರೂಪಗಳನ್ನು ನೋಡಿದ್ರೆ, ಒಂದು ರೆಡ್ ಫಾಸ್ಫರಸ್, ಇನ್ನೊಂದು ವೈಟ್ ಫಾಸ್ಫರಸ್ ಇರುತ್ತೆ. ಕೆಂಪು ರಂಜಕ ಮತ್ತು ಬಿಳಿ ರಂಜಕ. ರಂಜಕವು ಅತ್ಯಂತ ಕ್ರಿಯಾಕಾರಿಯಾಗಿದ್ದು ಗಾಳಿಯಲ್ಲಿ ತೆರೆದಿಟ್ಟಾಗ ಆಮ್ಲಜನಕದೊಂದಿಗೆ ವರ್ತಿಸಿ ಸ್ಫುರದುಪ್ತಿ ವಿದ್ಯಮಾನವನ್ನು ಇದು ಉಂಟು ಮಾಡುತ್ತೆ. ನೋಡಿ, ಇದು ಎಷ್ಟು ಆ್ಯಕ್ಟಿವ್ ಇರುತ್ತಪ್ಪ ಅಂದರೆ, ನಾವು ಜಸ್ಟ್ ಒಂದು ಪ್ಲೇಟ್ನಲ್ಲಿ ಅಥವಾ ಪೇಪರ್ನಲ್ಲೋ ಎಲ್ಲೋ ಹಾಕಿಟ್ರೆ ಎನ್ವೈರ್ಮೆಂಟ್ನಲ್ಲಿ ಬೇಗನೆ ಅದು ಬೆಂಕಿ ಹತ್ಕೊಳುತ್ತೆ. ಬೆಂಕಿ ಹತ್ಕೊಂಡಲ್ಲಿ ಒಂದು ಫ್ಲೋರಸ್ಕಂಟ್ ಸ್ಕ್ರೀನಲ್ಲಿ ತಯಾರಾಗ್ತಿರುತ್ತೆ. ಅದಕ್ಕೆ ನಾವು ಸ್ಫುರದೀಪ್ತಿ ಅಂತ ಕರೀತಾರೆ. ಸೊ ಈ ವಿದ್ಯಮಾನದಲ್ಲಿ ಬಿಳಿ ರಂಜಕವು ಹಸಿರು ಬಣ್ಣದೊಂದಿಗೆ ಗೋಚರಿಸುತ್ತೆ. ಸೊ ಪ್ರೊಸೆಸ್ ಆಗ್ತಾ ಇರುತ್ತಲ್ವ ಈ ಸ್ಫುರದೀಪ್ತಿ, ಸೊ ಇದರಲ್ಲಿ ಬಿಳಿ ರಂಜಕ ಹಸಿರು ಬಣ್ಣದೊಂದಿಗೆ ಗೋಚರಿಸ್ತಾ ಇರುತ್ತೆ. ಇನ್ನು ಬಿಳಿ ರಂಜಕವನ್ನು ನೀರಿನಲ್ಲಿ ಶೇಖರಿಸಿಡ್ತಾರೆ, ಆದ್ದರಿಂದ ಅದನ್ನು ಜಲಪಾಷಾಣ ಅಂತ ಕರೀತಾರೆ. ನೋಡಿ, ಬಿಳಿ ರಂಜಕವನ್ನು ನೀರಲ್ಲಿ ಯಾಕೆ ಮುಚ್ಚಿಡ್ತಾರೆ ಅಂದರೆ, ನೀರಿನಲ್ಲಿ ಯಾಕೆ ಇಡ್ತಾರೆ ಅಂದರೆ, ಇದು ನೀರಿನ ಜೊತೆ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಮಾಡೋದಿಲ್ಲ. ಸೊ ಹೀಗಾಗಿ ಅದನ್ನು ನೀರಿನಲ್ಲಿ ಇಟ್ಟಿರ್ತಾರೆ. ಸೊ ಇಟ್ಟರೆ ಯಾವುದೇ ರೀತಿ ಅದು ಬೇರೆ ಒಂದು ಕೆಮಿಕಲ್ ಜೊತೆ ಅದು ರಿಯಾಕ್ಷನು ಮಾಡಲ್ಲ. ಇನ್ನು ರಂಜಕವನ್ನು ಬಳಸಿ ಗಗೆಂಬರ್ ಎಂಬ ವಿಜ್ಞಾನಿ ಫಾಸ್ಫಿನ್ ಎಂಬ ವಿಷಕಾರಿ ಅನಿಲವನ್ನು ತಯಾರಿಸ್ತಾನೆ. ಇದನ್ನು ಯುದ್ಧದಲ್ಲಿ ಬಳಸಲಾಗ್ತಿತ್ತು. ಸೊ ಹಿಂದಿನ ಒಂದು ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ, ಈಗ ಜಸ್ಟ್ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಫಾಸ್ಫಿನ್ ಅಂತಕ್ಕಂಥ ಗ್ಯಾಸ್ ಇರುತ್ತೆ. ಸೊ ಈ ಗ್ಯಾಸ್ ಯೂಸ್ ಅಪ್ ಏನಪ್ಪ ಅಂದರೆ, ಯಾವಾಗ ಯುದ್ಧ ನಡೀತಾ ಇರುತ್ತೆ ಆ ಒಂದು ಸಮಯದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ಇದು ಒಂದು ವಿಷಕಾರಿಯಾದಂಥ ಒಂದು ಅನಿಲ, ಒನ್ ಆಫ್ ದ ಪಾಯ್ಸನಸ್ ಗ್ಯಾಸ್ ಅಂತ ಇದನ್ನು ನಾವು ಕರಿತೀವಿ. ಗಗೆಂಬರ್ ಅಂತಕ್ಕಂಥ ವಿಜ್ಞಾನಿ ಇದನ್ನು ಕಂಡು ಹಿಡಿದವನು, ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಇದನ್ನು ಬಿಟ್ಟರೆ ರಂಜಕವು ಎಲ್ಲ ಜೀವಿಗಳಲ್ಲಿರುವ ಧಾತುವಾಗಿದೆ. ಸೊ ಮಾನವನ ಮೂಳೆ ಮತ್ತು ಹಲ್ಲಿನಲ್ಲಿ ರಂಜಕವು ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿರುತ್ತೆ. ರಂಜಕವನ್ನು 1669ರಲ್ಲಿ ಹೆನ್ನಿಂಗ್ ಬ್ರ್ಯಾಂಡ್ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡಿತಾನೆ.
ಇಲ್ಲಿ ಒಟ್ಟಾಗಿ ನಿಮ್ಗೆ ಹೇಳ್ಬೇಕೇನಪ್ಪ ಅಂದರೆ ಇಬ್ಬರು ಸೈಂಟಿಸ್ಟ್ಗಳು ಬರ್ತಾರೆ, ಲಕ್ಷದಲ್ಲಿ ಇಟ್ಕೊಳ್ಳಿ. ಒಂದನೇದವ್ರು ಯಾರಪ್ಪ ಅಂದರೆ ಗಗನ್ಬೆರ್ ಅಂತಕ್ಕಂಥ ವಿಜ್ಞಾನಿ, ಇನ್ನೊಬ್ಬ ಯಾವಪ್ಪ ಅಂದರೆ ಹೆನ್ನಿಂಗ್ ಬ್ರಾಂಡ್. ಈ ಇಬ್ಬರು ವಿಜ್ಞಾನಿಗಳನ್ನು ಇದನ್ನು ಕಂಡು ಹಿಡಿದಿದ್ದಾರೆ, ಲಕ್ಷದಲ್ಲಿ ಇಟ್ಕೊಳ್ಳಿ. ಗಗನ್ಬೆರ್ ಏನು ಕಂಡು ಹಿಡಿದ ಅಂದರೆ ಫಾಸ್ಫಿನ್ ಅಂತಕ್ಕಂಥ ಗ್ಯಾಸ್ನ ಕಂಡು ಹಿಡಿದ. ಆಮೇಲೆ ಹ್ಯಾನಿಂಗ್ ಬ್ರ್ಯಾಂಡ್ ಏನು ಕಂಡು ಹಿಡ್ದಪ್ಪ ಅಂದರೆ ಕ್ಯಾಲ್ಸಿಯಂ ಫಾಸ್ಫೇಟ್ನ ಒಂದು ರೂಪದಲ್ಲಿ ಈ ನಮ್ಮ ಮೂಳೆ ಮತ್ತು ಹಲ್ಲಿನಲ್ಲಿ ಫಾಸ್ಫರಸ್ ಪ್ರೆಸೆಂಟ್ ಇರುತ್ತೆ ಅಂತ ಇವನು ಕಂಡುಹಿಡಿತಾನೆ. ಸೊ ಇಬ್ಬರು ಸೈಂಟಿಸ್ಟ್ಗಳ ಹೆಸರುಗಳನ್ನ ನೆನಪಿಟ್ಕೊಳ್ಳಿ. ಓಕೆ. ಆಮೇಲೆ ಇನ್ನು ರಂಜಕವನ್ನು ನಾವು ನೋಡಿದ್ರೆ ನಿಮ್ಗೆ ಜಸ್ಟ್ ಹೇಳಿದೆ, ರೆಡ್ ಫಾಸ್ಫರಸ್ ಆ್ಯಂಡ್ ವೈಟ್ ಫಾಸ್ಫರ್ ಅಂತ ನಿಮ್ಗೆ ಹೇಳಿದ್ದೆ. ಸೊ ಈ ಬಿಳಿ ರಂಜಕ ಮತ್ತು ಕೆಂಪು ರಂಜಕ ಇದು ಯಾವ ಥರ ಇರುತ್ತೆ, ಇದರ ಕೂಡ ಒಂದು ಗುಣಧರ್ಮಗಳನ್ನು ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಸೊ ಇದು ಮೃದುವಾದ ಮೇಣದಂತೆ ಇರುತ್ತೆ, ಶೀಘ್ರ ದಹನಶೀಲ ಗುಣ ಹೊಂದಿದ್ದು, ಗಾಳಿ ತಡೆದುಕೊಳ್ಳಿ ಹೊತ್ತಿ ಇರುತ್ತೆ. ಯಾವುದು ವೈಟ್ ಫಾಸ್ಫರಸ್ಸು. ಸೊ ಇದು ಮೇಣ ಥರ ಇರುತ್ತೆ, ಎಕ್ದಮ್ ಸಾಫ್ಟ್ ಇರುತ್ತೆ, ಶೀಘ್ರವಂತ ದಹನಶೀಲ ಒಂದು ಗುಣಗಳನ್ನು ಹೊಂದಿರುತ್ತೆ, ತಡೆದಿಟ್ಕೊಳ್ಳಿ ಹೊತ್ತಿ ಇದು ಸ್ಟಾರ್ಟ್ ಆಗುತ್ತೆ. ಇದರ ಕಲರ್ ಹೆಂಗಿರುತ್ತಪ್ಪ ಅಂದರೆ ವೈಟ್ ಕಲರ್ ಇರುತ್ತೆ. ಇದು ಅತ್ಯಂತ ವಿಷಕಾರಿಯಾಗಿದ್ದು ಬಿಳಿ ರಂಜಕವನ್ನು ನೀರಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ. ಇದಕ್ಕೆ ಜಲಪಾಷಾಣ ಎಂದು ಕೂಡ ಕರೀತಾರೆ. ಸೊ ಇದು ನೀರಲ್ಲಿಟ್ಟರೆ ಯಾವುದೇ ರೀತಿ ಬೇರೆ ಒಂದು ಕೆಮಿಕಲ್ ಜೊತೆ ಅಥವಾ ಎಲಿಮೆಂಟ್ಸ್ ಜೊತೆ ಇದು ಯಾವುದೇ ರೀತಿ ರಿಯಾಕ್ಷನ್ ಮಾಡಲ್ಲ, ಹೌದಲ್ವಾ. ಸೊ ಇದನ್ನು ನೀರಿನಲ್ಲಿ ಸಂಗ್ರಹಿಸಿಡ್ತಾರೆ. ಇನ್ನು ಬಿಳಿ ರಂಜಕವನ್ನು ಕತ್ಲೆಯಲ್ಲಿ ಇಟ್ಟರೆ ಹಸಿರು ಮಿಶ್ರಿತ ಬಿಳಿ ಬಣ್ಣದ ಕಾಂತಿ ಅನ್ನೋದು ಹೊಮ್ಮಿಸ್ತಾ ಇರ್ತೇವೆ. ಅಂದರೆ ಒಂದು ಗ್ಲೋಯಿಂಗಲ್ಲಿ ಕಲರ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಎಲ್ಲಪ್ಪ ಅಂದರೆ ಡಾರ್ಕ್ ಪ್ಲೇಸ್ನಲ್ಲಿ ಇಟ್ಟಾಗ ಇದನ್ನೇ ರಂಜಕದ ಸ್ಥಿರ ದೀಪ್ತಿ ಅಂತ ಕರೀತಾರೆ. ಸೊ ಬಿಳಿ ರಂಜಕ ಕತ್ತಲೆಯಲ್ಲಿ ಹಸಿರು ಮಿಶ್ರಿತ ಬಿಳಿ ಬಣ್ಣದ, ಈ ಶಬ್ದನ ನೆನ್ಪಿಟ್ಕೊಳ್ಳಿ. ಹಸಿರು ಮಿಶ್ರಿತ, ಕೇಸರಿ ಮಿಶ್ರಿತ, ಆಮೇಲೆ ನೀಲಿ ಮಿಶ್ರಿತ, ಈ ಥರ ಕ್ವಶನ್ ನಿಮ್ಗೆ ಕನ್ಫ್ಯೂಸ್ ಮಾಡಿ ಕೇಳಿರ್ತಾರೆ. ಯಾವಾಗಿದು ಬಿಳಿ ರಂಜಕ ಕತ್ತಲೆಯಲ್ಲಿ ಡ್ಯಾಶ್ ಇಟ್ಟು ಆಮೇಲೆ ಬಿಳಿ ಬಣ್ಣದ ಕಾಂತಿಯನ್ನು ಹೊಮ್ಮಿಸುತ್ತೆ. ಹಸಿರು ಮಿಶ್ರಿತ, ಕೇಸರಿ ಮಿಶ್ರಿತ, ಬಿಳಿ ಮಿಶ್ರಿತ, ಆಮೇಲೆ ಗುಲಾಬಿ ಮಿಶ್ರಿತ, ಈ ಥರ ಕ್ವಶನ್ ಕೇಳಿರ್ತಾರೆ. ಸೊ ಇದನ್ನು ನೀವು ಲಕ್ಷ ಹಸಿರು ಮಿಶ್ರಿತ ಬಿಳಿ ಬಣ್ಣದ ಕಾಂತಿ ಅನ್ನೋದು ಹೊಮ್ಮಿಸ್ತಾ ಇರುತ್ತೆ. ಇನ್ನು ಸೆಕೆಂಡ್ ಏನಪ್ಪ ಅಂದರೆ ಕೆಂಪು ರಂಜಕ, ಅದನ್ನು ರೆಡ್ ಫಾಸ್ಫರ್ ಅಂತ ಕರೀತಾರೆ. ಸೊ ರೆಡ್ ಫಾಸ್ಫರಸ್ ಕೂಡ ಒಂದು ಫಾಸ್ಫರಸ್ದ ಒಂದು ಟೈಪ್ಸ್ ಇದೆ. ಸೊ ಈ ಒಂದು ಫಾಸ್ಫರಸ್ಸು ಸ್ಫಟಿಕೀಕರಣಗೊಳ್ಳದ ಪುಡಿಯ ರೂಪದಲ್ಲಿರುತ್ತೆ. ಸ್ಫಟಿಕೀಕರಣ ಅಂದರೆ ಕ್ರಿಸ್ಟಲ್ ಫಾರ್ಮ್ಯಾಟಲ್ಲಿ ಇದು ನಮಗೆ ಸಿಗಲ್ಲ, ಬಟ್ ಇದು ಸಿಗೋದು ಯಾವ ಫಾರ್ಮ್ಯಾಟ್ನಲ್ಲಿ, ಅಮರ್ಫಸ್. ಇದು ನೋಡಿ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಯಾವ ಥರ ನಮ್ಮ ಕೆಂಪು ಮಣ್ಣನ್ನು ನೀವು ನೋಡ್ತಿರೋ ಅದೇ ಥರ ಈ ಕೆಂಪು ಫಾಸ್ಫರಸ್ ನಮಗೆ ಸಿಗುತ್ತೆ, ರೆಡ್ ಫಾಸ್ಫರಸ್. ಇದು ಬಿಳಿ ರಂಜಕದ ತೀವ್ರ ದಹನಶೀಲ ಮತ್ತು ಹೆಚ್ಚು ವಿಷಕಾರಿಯೂ ಅಲ್ಲ. ಇದನ್ನೇನಾದರೂ ನಾವು ವಾತಾವರಣದಲ್ಲಿ ತೆಗೆದಿಟ್ಟರೆ ಇದೇನು ಬೇಗನೆ ಹತ್ಕೊಳ್ಳೋದಿಲ್ಲ, ಅದರಲ್ಲಿ ಉರಿ ಕೂಡ ಹತ್ತೋದಿಲ್ಲ. ಸೊ ಇದು ವಿಷಕಾರಿ ಕೂಡ ಅಲ್ಲ ಅಂತವರು ಸ್ಪಷ್ಟವಾಗಿ ನಿಮಗೆ ಕೊಟ್ಟಿದ್ದಾರೆ. ಓಕೆ. ಇನ್ನು ಕೊನೆಯದಾಗಿ ಇದರಲ್ಲಿ ರಂಜಕದ ಉಪಯೋಗಗಳು ಎಲ್ಲ ನಾವು ಮಾಡ್ತೀವಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ರಂಜಕನವನ್ನು ತಗೊಂಡ್ರೆ ನಾವು ರಸಗೊಬ್ಬರಗಳ ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ರಸಗೊಬ್ಬರ ಅಂದರೆ ಏನಪ್ಪ ಅಂದರೆ ಫರ್ಟಿಲೈಸರ್ಸು. ನಮ್ಮ ಹೊಲದಲ್ಲಿ ನಾವೇನು ಯೂಸ್ ಮಾಡ್ತೀವಲ್ಲ ಫರ್ಟಿಲೈಸರ್ಸು, NPK ಇರ್ಬೋದು ಅಥವಾ DAP ಇರ್ಬೋದು ಅಥವಾ ಇನ್ನಿತರ ಯಾವುದಾದ್ರೂ ರಸಗೊಬ್ಬರಗಳನ್ನು ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ಫರ್ಟಿಲೈಸರ್ಸ್ ಅಂತ ಕರೀತಾರೆ. ಸೊ ಅದರ ಒಂದು ತಯಾರಿಕೆಯಲ್ಲಿ ಯೂಸ್ ಮಾಡೋದು ಈ ಒಂದು ಫಾಸ್ಫರಸ್ಸು. ಸೊ ನೀವು ನೋಡಿರ್ಬೋದು ಆ ಒಂದು ರಸಗೊಬ್ಬರಗಳ ಚೀಲದ ಮೇಲೆ ಬರೆದಿರ್ತಾರೆ NPK ಇದು N ಇಷ್ಟು %, ಫಾಸ್ಫರಸ್ ಇಷ್ಟು %, K ಅಂದರೆ ಪೊಟ್ಯಾಷಿಯಮ್ ಇಷ್ಟು % ಅಂತ ಬರೆದಿರ್ತಾರೆ. ಸೊ ಇದೇನು ಇಂಡಿಕೇಶನ್ ಮಾಡ್ತಾ ಇರುತ್ತೆ ಅಂದರೆ ಆ ಒಂದು ಗೊಬ್ಬರದಲ್ಲಿ ಎಷ್ಟು % ನೈಟ್ರೋಜನ್ ಪ್ರೆಸೆಂಟ್ ಇರುತ್ತೆ, ಎಷ್ಟು % ಫಾಸ್ಫರಸ್ ಪ್ರೆಸೆಂಟ್ ಇರುತ್ತೆ, ಎಷ್ಟು % ಪೊಟ್ಯಾಷಿಯಮ್ ಪ್ರೆಸೆಂಟ್ ಇರುತ್ತೆ ಅಂತ ಅದ್ರ ಮೇಲೆ ಅವರು ಬರೆದಿರ್ತಾರೆ. ಓಕೆ. ಅದನ್ನು ನೀವು ಲಕ್ಷ್ಯವಿಟ್ಟು ನೋಡಿ ನಿಮಗೆ ಯಾವ ಥರ ಗೊಬ್ಬರ ಬೇಕಾಗುತ್ತೆ ಅದನ್ನು ನೀವು ತಗೋಬೋದು. ಇನ್ನು ಈ ಬಿಳಿ ರಂಜಕವನ್ನು ಹಿಂದಿನ ಕಾಲದಲ್ಲಿ ಬಾಂಬ್ಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಕರೆಕ್ಟಾಗಿದೆ. ಸೊ ಈ ಬಿಳಿ ರಂಜಕವನ್ನು ಬಾಂಬ್ ತಯಾರಿ ಮಾಡೋಲ್ಲಿ ಯೂಸ್ ಮಾಡ್ತಾರೆ. ಯಾಕಂದರೆ ಬಿಳಿ ರಂಜಕ ಇದ್ರ ಪ್ರಾಪರ್ಟಿ ನೀನು ಜಸ್ಟ್ ನಿಮ್ಗೆ ಹೇಳಿದ್ದೀನಿ. ಯಾಕಂದರೆ ಇದು ಯಾವಾಗ ವಾತಾವರಣದಲ್ಲಿ ಬರುತ್ತೆ ಹೊತ್ಕೊಂಡು ಉರಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹೀಗಾಗಿ ಬಾಂಬ್ಗಳ ಒಂದು ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಕೆಂಪು ರಂಜಕವನ್ನು ಬೆಂಕಿಪಟ್ಟಣ ತಯಾರಿಕೆ ಉದ್ಯಮದಲ್ಲಿ ಉಪಯೋಗಿಸ್ತಾರೆ. ನೀವು ನೋಡಿರ್ಬೋದು ಬೆಂಕಿಪಟ್ಟಣ ಕಡ್ಡಿ ಡಬ್ಬಿ ಅಂತ ಕರಿತೀವಲ್ಲ.
ಸೊ ಇದನ್ನು ಈ ಬೆಂಕಿ ಪಟ್ಟಣವನ್ನು ತಯಾರಿಸುವ ಮುಂದೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ರಂಜಕದ ಉಪಯೋಗ. ರಸಗೊಬ್ಬರ ತಯಾರಿಕೆ, ಅದಾದಮೇಲೆ ಬಾಂಬ್ಗಳ ತಯಾರಿಕೆ, ಇನ್ನು ಕೆಂಪು ರಂಜಕ ಬಂದರೆ ಬೆಂಕಿ ಪಟ್ಟಣಗಳ ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇದಿಷ್ಟು ಒಂದು ರಂಜಕದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಮತ್ತೊಂದು ಸಲ ರಿಪೀಟ್ ಹೇಳ್ತೀನಿ. ರಂಜಕದಲ್ಲಿ ನೀವು ಸ್ಟಡಿ ಮಾಡ್ತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂದರೆ, ಸಿಲೆ ಎಂಬ ವಿಜ್ಞಾನಿ ಏನು ಕಂಡುಹಿಡಿದ 1977ರಲ್ಲಿ. ಆಮೇಲೆ ಫಾಸ್ಫರಸ್ ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ, ಮಾನವ ಹಲ್ಲು, ಮೂಳೆ ಇರ್ಬೋದು, DNA ಇರ್ಬೋದು, RNA ಇರ್ಬೋದು. ಅದ್ರ ಬಿಟ್ಟರೆ ಫ್ಯಾಷಿಯಾ ಅಂತಕ್ಕಂಥ ರೋಗ ಹೇಗೆ ಬರುತ್ತೆ, ರಂಜಕದ ಪ್ರಮುಖ ಅದಿರುಗಳು ಯಾವ ಬರುತ್ತೆ, ಫಾಸ್ಫರೇಟು, ಅಪೆಟೈಟು, ಕ್ಲೋರೋಪಟೈಟು. ಆಮೇಲೆ ರಂಜಕದ ಬಹುರೂಪಗಳು ಅಂದರೆ ಅಲೋಟ್ರಾಪ್ಸ್, ರೆಡ್ ಫಾಸ್ಫರಸ್ಸು, ವೈಟ್ ಫಾಸ್ಫರಸ್ಸು. ಗೈಗಂಬರ್ ಏನು ಕಂಡುಹಿಡ್ದ, ಹೆನ್ನಿಂಗ್ ಬ್ರೌಂಡ್ ಏನು ಮಾಡ್ದ. ಸೊ ಈ ಥರ ನಿಮಗೆ ಕ್ವಶನ್ಗಳು ಬಂದಿರುತ್ತೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ನಿಮ್ಗೇನಾದ್ರು ತಿಳಿದಿಲ್ಲ ಅಂದರೆ ಮತ್ತೆ ಈ ವಿಡಿಯೋನ ರಿಪೀಟ್ ನೋಡಿ, ಬ್ಯಾಕ್ ಹೋಗಿ ರಿಪೀಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಒಂದು ಹೋಗುವ ಸಿಲಿಕಾನ್ ಅಂತಕ್ಕಂಥದ್ದು. ಸಿಲಿಕಾನು, ಸೊ ಸಿಲಿಕಾನ್ ನಿಮಗೆ ಗೊತ್ತಿರ್ಬೋದು. ಈ ಸಿಲಿಕಾನ್ ನಾವು ನೋಡಿದರೆ ಇದರ ಒಂದು ಸಂಕೇತ SI ಅಂತ ಯೂಸ್ ಮಾಡ್ತಾರೆ. ಅಟಮಿಕ್ ನಂಬರ್ 14 ಇದೆ. ಇದರ ಒಂದು ಪರಮಾಣು ದ್ರವ್ಯರಾಶಿ 28 ಇರುತ್ತೆ. ಇದು ಒಂದು ಇದರ ಒಂದು ಅಲೋಟ್ರಾಪ್ಸ್ ಕೂಡ ನಾವು ನೋಡೋಕೆ ಸಿಗುತ್ತೆ. ಒಂದು ಅಸ್ಫಟಿಕ ಮತ್ತು ಸ್ಫಟಿಕ ರೂಪದಲ್ಲಿ ಇದರ ಒಂದು ಸಿಲಿಕಾನ್ನ ಒಂದು ಅಲೋಟ್ರಾಪ್ ಸಿಗುತ್ತೆ. ಬರ್ಜೆಲಿಯಸ್ ಎಂಬ ವಿಜ್ಞಾನಿ 1824ರಲ್ಲಿ ಸಿಲಿಕಾನನ್ನು ಪ್ರತ್ಯೇಕಿಸೋದನ್ನು ಧಾತು ಎಂದು ತೋರಿಸ್ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಇವನೇ. ಯಾರಪ್ಪ ಅಂದರೆ ಬರ್ಜೆಲಿಯಸ್ ಅಂತಕ್ಕಂಥ ವಿಜ್ಞಾನಿ. ಏನು ಮಾಡ್ದ ಇವನು, ಇದು ಧಾತು ಅಂತ ತೋರಿಸ್ಕೊಟ್ಟ. ಇನ್ನು ಸಿಲಿಕಾನವು ಭೂಮಿಯಲ್ಲಿ ಆಕ್ಸಿಜನ್ ನಂತರ 2ನೇ ಸ್ಥಾನವನ್ನು ಪಡೆದಿದೆ. ಇದು ಸಿಲಿಕೇಟ್ಗಳ ಧೂಳು ಇಲ್ಲವೇ ಮರಳಿನ ರೂಪದಲ್ಲಿ ಹಾಗೂ ಇತರೆ ಗ್ರಹಗಳಲ್ಲಿ ಇದು ಕಂಡುಬರುತ್ತೆ. ನಮ್ಮ ನೇಚರ್ದಲ್ಲಿ ಸಿಲಿಕಾನ್ ಎಲ್ಲಿ ಸಿಗುತ್ತಪ್ಪ ಅಂದರೆ ಸಿಲಿಕೇಟ್ಗಳ ಫಾರ್ಮೆಟ್ನಲ್ಲಿ ಸಿಗುತ್ತೆ. ಅಂದರೆ ಮರಳಿನ ರೂಪದಲ್ಲಿ ಅಥವಾ ಇತರ ಗ್ರಹಗಳಲ್ಲಿ ಇದು ಜಾಸ್ತಿಯಾಗಿ ಕಂಡುಬರುತ್ತೆ. ಇದು ಜಿರ್ಕಾನು, ಟೋಪಾಜು, ಓಪಲ್, ಗಾರ್ನೆಟ್ಗಳಂತಹ ರತ್ನ ಮತ್ತು ಉಪರತ್ನಗಳಲ್ಲಿ ಸಂಯುಕ್ತ ರೂಪದಲ್ಲಿ ಕಂಡುಬರುತ್ತೆ. ನೋಡಿ, ಇವೆಲ್ಲ ಸಂಯುಕ್ತಗಳು. ಜಿರ್ಕಾನ್ ಅಂತಕ್ಕಂಥ ಸಂಯುಕ್ತ ಇರುತ್ತೆ, ಟೋಪಾಜ್ ಇರುತ್ತೆ, ಓಪಲ್ ಇರುತ್ತೆ, ಆಮೇಲೆ ಗಾರ್ನೆಟ್ ಇರುತ್ತೆ. ಸೊ ಇವೆಲ್ಲ ಸಂಯುಕ್ತಗಳೇ. ಸೊ ಈ ಒಂದು ಸಂಯುಕ್ತದಲ್ಲಿ ಈ ಸಿಲಿಕಾನ್ ನಮಗೆ ಸಿಗುತ್ತೆ. ಅದನ್ನೇ ಸಿಲಿಕಾನ್ಗಳ ಒಂದು ಮುಂದೆ ಫ್ಯಾಕ್ಟ್ರಿ ಇದೆ, ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡಿ ಸಿಲಿಕಾನ್ಗಳನ್ನು ಬೇರ್ಪಡಿಸ್ತಾರೆ. ಇನ್ನು ಸಿಲಿಕಾನ್ ಉಪಯೋಗ ಏನಪ್ಪ ಅಂದರೆ ಟೋಪಾಜ್ ಹಾಗೂ ಜಿರ್ಕಾನ್ ಆಭರಣಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಸೊ ಏನು ಟೋಪಾಜ್, ಸೊ ಇದು ಕೂಡ ಸಂಯುಕ್ತ ಇದೆ, ಜಿರ್ಕಾನ್ ಕೂಡ ಸಂಯುಕ್ತ ಇದೆ. ಸೊ ಇದರ ಸಂಯುಕ್ತಗಳನ್ನು ಯೂಸ್ ಮಾಡಿ ಆಭರಣಗಳನ್ನು ತಯಾರಿಸ್ತಾರೆ. ಸೊ ಆ ಆಭರಣಗಳ ಬಳಕೆಯಲ್ಲಿ ಈ ಒಂದು ಸಿಲಿಕಾನ್ನ ಯೂಸ್ ಮಾಡ್ತಾರೆ. ಇನ್ನು ಸಿಲಿಕಾ ಗಡಿಯಾರಗಳ ತಯಾರಿಕೆಗಳಲ್ಲಿ ಹಾಗೂ ಕ್ರೋಮ್ಯಾಟೋಗ್ರಫಿಯಲ್ಲಿ ಇದನ್ನು ಬಳಸ್ತಾರೆ. ಸಿಲಿಕಾದಿಂದ ಗಡಿಯಾರಗಳನ್ನು ತಯಾರಿಸ್ತಾರೆ. ಸೊ ಆ ಗಡಿಯಾರಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಯೂಸ್ ಮಾಡುತ್ತಾರೆ. ಅದನ್ನು ಬಿಟ್ಟರೆ ಕ್ರೋಮ್ಯಾಟೋಗ್ರಫಿಯಲ್ಲಿ ಇದನ್ನು ಬಳಸ್ತಾರೆ. ಕ್ರೋಮ್ಯಾಟೋಗ್ರಫಿ ಅಂದರೆ ಒನ್ ಆಫ್ ದ ಟೆಕ್ನಿಕ್ ಬರುತ್ತೆ. ಸೊ ಆ ಟೆಕ್ನಿಕ್ ಮೆಥಡ್ನ ಯೂಸ್ ಮಾಡಿಕೊಂಡು ಸಿಲಿಕಾ ಜೆಲ್ ಅಂತಕ್ಕಂಥ ಒಂದು ಕೆಮಿಕಲ್ ಕಂಪೌಂಡ್ ಸಿಗುತ್ತೆ. ಅದು ಲಿಕ್ವಿಡ್ಸ್ಗಳನ್ನು ಬೇಗನೆ ಏನು ಮಾಡುತ್ತೆ, ಎಡ್ಸಾರ್ವ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಅದರಲ್ಲಿ ಇರುತ್ತೆ. ಸೊ ಆ ಒಂದು ಟೆಕ್ನಿಕ್ನ ನಾವು ಕ್ರೋಮ್ಯಾಟೋಗ್ರಾಫಿಕ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಆ ಒಂದು ಟೆಕ್ನಿಕ್ನಲ್ಲಿ ಈ ಸಿಲಿಕಾ ಜೆಲ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಜಿಯೋಲೈಟನ್ನು ಗಡಸು ನೀರನ್ನು ಮಧು ನೀರನ್ನಾಗಿ ಪರಿವರ್ತಿಸಲು ಬಳಸ್ತಾರೆ. ಈ ಜಿಯೋಲೈಟ್ ಏನಪ್ಪ ಅಂದರೆ ಜಿಯೋಲೈಟ್ ಸಿಲಿಕಾನ್ನ ಒಂದು ಅದಿರು ಅಂತ ನಾವು ಕರಿತೀವಿ. ಸೊ ಅದನ್ನ ಗಡಸು ನೀರನ್ನು ಅಂದರೆ ಹಾರ್ಡ್ ವಾಟರ್ನ ಸಾಫ್ಟ್ ವಾಟರ್ನಾಗಿ ಕನ್ವರ್ಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಅದ್ರ ಬಿಟ್ಟರೆ ಒಂದು ಗಾಜಿನ ಒಂದು ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಗಾಜನ್ನು ತಯಾರು ಮಾಡೋ ಸಲುವಾಗಿ ಇದನ್ನು ಬಳಸ್ತಾರೆ. ಸೊ ಇದ್ರ ಬಿಟ್ಟರೆ ಸಿಲಿಕಾನ್ನ ಅರೆವಾಹಕ ಅಂತ ಕರೀತಾರೆ. ಅರೆವಾಹಕ ಅಂದರೆ ಸೆಮಿ ಕಂಡಕ್ಟರ್ ಅಂತ ಕರೀತಾರೆ. ಯಾಕೆ ಸೆಮಿ ಕಂಡಕ್ಟರ್ ಅಂತ ಕರೀತಾರೆ? ಸೊ ಸೆಮಿ ಕಂಡಕ್ಟರ್ ಕರೀದಕ್ಕೆ ಕಾರಣ ಏನಪ್ಪ ಅಂದರೆ ಇದಕ್ಕೆ 3 ಕಾರಣಗಳಿವೆ. ಫಸ್ಟ್ ಕಾರಣ ಏನು ಕೊಟ್ಟಿದ್ದಾರೆ ನೋಡಿ, ಸಿಲಿಕಾನ್ ಒಂದು ಅಲೋಹವಾಗಿದ್ದರೂ ಕೂಡ ಕೊಠಡಿಯ ತಾಪದಲ್ಲಿ ಸ್ವಲ್ಪ ಮಟ್ಟಿಗೆ ವಿದ್ಯುತ್ತನ್ನು ತನ್ನ ಮೂಲಕ ಹರಿಸಿಕೊಳ್ಳುತ್ತದೆ. ಸೊ ಯಾವಾಗ ನಾವು ಸಿಲಿಕಾನ್ನ ಒಂದು ನಾರ್ಮಲ್ ರೂಮ್ನಲ್ಲಿ ಇಟ್ಟಿರ್ತೀವಿ, ಸೊ ಅವಾಗ ಸ್ವಲ್ಪ ಅದಕ್ಕೆ ಉಷ್ಣತೆ ಪಡೆದರೆ ಸಾಕು. ಸೊ ಉಷ್ಣತೆಯನ್ನು ಹೀರಿಕೊಂಡು ಅದು ತನ್ನಷ್ಟಿಗೆ ತಾನೇ ವಿದ್ಯುತ್ತನ್ನು ತನ್ನ ಮೂಲಕ ಹರಿಸ್ಕೊಳ್ತಾ ಇರುತ್ತೆ. ಇದೊಂದು ರೀಸನ್ನು. ಇನ್ನು ಸೆಕೆಂಡ್ ಏನಪ್ಪ ಅಂದರೆ ಧಾತು ರೂಪದಲ್ಲಿರುವ ಸಿಲಿಕಾನನ್ನು ಸಹಜ ಅರೆವಾಹಕ ಎಂದು ಹೇಳುತ್ತಾರೆ. ಏಕೆಂದರೆ
ಶುದ್ಧ ರೂಪದಲ್ಲಿರುವ ಸ್ಫಟಿಕ ಸಿಲಿಕಾನ್ ತನ್ಮೂಲಕ ವಿದ್ಯುತ್ತನ್ನು ಹರಿಸಿಕೊಳ್ಳುತ್ತೆ. ನೋಡಿ ಈಜಿಯಾಗಿ ಕರೆಂಟ್ನ ಫ್ಲೋ ಮಾಡ್ಕೊಳ್ತಾ ಇರುತ್ತೆ. ಯಾವಾಗಿದು ಧಾತು ಮತ್ತು ಧಾತು ಅಂದರೆ ಏನು ಏನು ಮೆಟಲ್ಸ್ ಅಂತ ಕರಿತೀವಿ. ಸೊ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಸೆಮಿ ಕಂಡಕ್ಟರ್ ಎಲ್ಲ ಥರ ಇದು ಒಂದು ಏನಂತೀವಿ ನಾವು ಎಲ್ಲ ಥರ ಇದು ವರ್ಕ್ ಮಾಡ್ತಾ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಯಾವುದಪ್ಪ ಅಂದರೆ ಸೆಮಿ ಕಂಡಕ್ಟಿಂಗ್ ಡಿವೈಸ್ ತಯಾರು ಮಾಡೋ ಸಲುವಾಗಿ ಸಿಲಿಕಾನ್ನ ಯೂಸ್ ಮಾಡ್ತಾರೆ. ಅಂದರೆ ಈ ಸೋಲಾರ್ ಪ್ಲೇಟ್ ಇರ್ಬೋದು, ಸಣ್ಣ ಪ್ಲೇಟ್ ಇರ್ಬೋದು, ದೊಡ್ಡ ಪ್ಲೇಟ್ ಇರ್ಬೋದು, ಸೋಲಾರ್ ಪ್ಲೇಟ್ ನೀವು ನೋಡಿರ್ತೀರ. ಸೊ ಆ ಪ್ಲೇಟ್ನಲ್ಲಿ ಸಿಲಿಕಾನ್ ಜೊತೆ ಇನ್ನೂ ಕೆಲವೊಂದು ಮೂಲ ವಸ್ತುಗಳನ್ನ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗಳನ್ನ ತಯಾರು ಮಾಡಿರ್ತಾರೆ. ಸೊ ಅದರಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಉಷ್ಣ ವಿದ್ಯುತ್ ಮಂಡಲಗಳಲ್ಲಿ ಅಂದರೆ ಥರ್ಮಲ್ ಪವರ್ ಪ್ಲ್ಯಾಂಟ್ ಏನಿರುತ್ತಲ್ಲ, ಸೊ ಆ ಥರ್ಮಲ್ ಪವರ್ ಪ್ಲ್ಯಾಂಟ್ನಲ್ಲಿ ಸಿಲಿಕಾನಿಂದ ತಯಾರಿಸಿದ ರಾಕೆಟ್ಗಳ ಬಳಕೆಯನ್ನು ಜನರು ಹೆಚ್ಚು ಇಷ್ಟಪಡ್ತಾರೆ. ಇಲ್ಲ ಥರ್ಮಲ್ ಪವರ್ ಪ್ಲ್ಯಾಂಟ್ ಇರುತ್ತಲ್ಲ, ಸೊ ಆ ಒಂದು ಥರ್ಮಲ್ ಪವರ್ ಪ್ಲ್ಯಾಂಟ್ನ ತಯಾರಿಸೋ ಸಲುವಾಗಿ ಸೊ ಇನ್ನು ಸಿಲಿಕಾನ್ಗಳನ್ನ ಜಾಸ್ತಿ ಅವರು ಯೂಸ್ ಮಾಡ್ತಿರ್ತಾರೆ. ಸೊ ಇದಿಷ್ಟು ಸಿಲಿಕಾನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲಕ್ಷ ಇಡಿ, ಹೌದಲ್ಲ. ಸೊ ಮತ್ತೆ ರಿಪೀಟ್ ಹೇಳ್ತೀನಿ, ಸಿಲಿಕಾನ್ ಇದು ಕೂಡ ಒಂದು ಮೂಲ ವಸ್ತು. ಇದರ ಪರಮಾಣು ಸಂಖ್ಯೆ 14 ಇದೆ. ಪರಮಾಣು ರಾಶಿ ಕ್ರಮಾಂಕ 28 ಇರುತ್ತೆ. ಇದರ ಒಂದು ಅಲೋಟ್ರಾಪ್ಸ್ ಕೂಡ ನಮಗೆ ಸಿಗುತ್ತೆ. ಅಸ್ಫಟಿಕ ಮತ್ತು ಸ್ಫಟಿಕ ರೂಪಗಳಲ್ಲಿ ಇದು ಸಿಗುತ್ತೆ. ಬರ್ಜಲಿಸ್ ಅಂತಕ್ಕಂಥ ವಿಜ್ಞಾನಿ 1824 ಏನು ಮಾಡ್ತಾನೆ, ಸಿಲಿಕಾನ್ ಪ್ರತ್ಯಕ್ಷದು ಧಾತು ಅಂತ ತೋರಿಸ್ಕೊಡ್ತಾನೆ. ಅದು ಬಿಟ್ಟರೆ ಸಿಲಿಕಾನ್ ಇದು ಭೂಮಿಯಲ್ಲಿ ಸಿಗತಕ್ಕಂಥ ಎರಡನೆಯ ಸ್ಥಾನವನ್ನು ಪಡೆಯುತ್ತೆ. ಇದು ನಮಗೆ ಸಿಗುತ್ತಪ್ಪ ಅಂದರೆ ಯಾವ ಫಾರ್ಮೆಟಲ್ಲಿ ಸಿಗುತ್ತೆ, ಸಿಲಿಕೇಟ್ಗಳ ಫಾರ್ಮಲ್ಲಿ ಸಿಗುತ್ತೆ. ಅದ್ರ ಬಿಟ್ಟರೆ ಮರಳಿನ ರೂಪದಲ್ಲಿ ಸಿಗುತ್ತೆ. ಅದ್ರ ಬಿಟ್ಟರೆ ಇತರೆ ಒಂದು ಗ್ರಹಗಳಲ್ಲಿ ಇದು ನಮಗೆ ನೋಡೋಕ್ಕೆ ಸಿಗುತ್ತೆ. ಅದ್ರ ಬಿಟ್ಟರೆ ಜಿರ್ಕಾನ್ ಇರ್ಬೋದು, ಟೋಪಾಸ್, ಆಮೇಲೆ ಗಾರ್ನೆಟು, ಸೊ ಇನ್ನಿತರ ಒಂದು ಸಂಯುಕ್ತಗಳಲ್ಲಿ ಈ ಒಂದು ಸಿಲಿಕಾನ್ ಕಂಡು ಬರುತ್ತೆ. ಇದರ ಮೇನ್ ಯೂಸಸ್ ಏನಪ್ಪ ಅಂದರೆ ಗಾಜನ್ನು ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಆಮೇಲೆ ಕ್ರೊಮ್ಯಾಟೋಗ್ರಾಫಿಕ್ನಲ್ಲಿ ಅದ್ರ ಬಿಟ್ಟರೆ ಟೋಪಾಸ್ ಮತ್ತು ಜಿರ್ಕಾನ್ಗಳನ್ನು ತಯಾರು ಮಾಡತಕ್ಕಂಥ ಆಭರಣಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಸಿಲಿಕಾನ್ ಅರೆವಾಹಕ ಸೆಮಿ ಕಂಡಕ್ಟರ್ ಅಂತ ಹೇಳೋ ಕಾರಣ ಏನಪ್ಪ ಅಂದರೆ ಅದು ನಾರ್ಮಲ್ ನಾವು ರೂಮ್ ಟೆಂಪ್ರೇಚರಲ್ಲಿ ಇಟ್ಟಾಗ ಅದರಲ್ಲಿ ಈಸಿಯಾಗಿ ಕರೆಂಟ್ ಅದು ತಾನೇ ಕರೆಂಟ್ನ ಫ್ಲೋ ಮಾಡ್ಕೊತಾ ಇರುತ್ತೆ. ಸೊ ಅದಕ್ಕೆ ಅದನ್ನು ಅರೆವಾಹಕ ಅಥವಾ ಸೆಮಿ ಕಂಡಕ್ಟಿಂಗ್ ಡಿವೈಸ್ ಅಂತ ಕರೀತಾರೆ. ಆಯಿತಾ? ಓಕೆ, ಇನ್ನು ಕೊನೆಯದಾಗಿ ಒಂದಿರೋದು ಯಾವುದಪ್ಪ ಅಂದರೆ ಕ್ಲೋರಿನ್ನು. ಸೊ ಈ ಕ್ಲೋರಿನ್ನ ನಾವು ನೋಡಿದ್ರೆ, ಸೊ ಕ್ಲೋರಿನ್ ನೀವೆಲ್ಲ ಕೇಳಿರ್ತೀರ. ಸೊ ಕ್ಲೋರಿನ್ ಇದ್ರ ಪರಮಾಣು ಕ್ರಮಾಂಕ ಎಷ್ಟಪ್ಪ ಅಂದರೆ 17 ಇದೆ. ಇದರ ಒಂದು ಪರಮಾಣು ದ್ರವ್ಯರಾಶಿ ಕ್ರಮಾಂಕ 35.5 ಇರುತ್ತೆ. ಕಾರ್ಲೆವಿಲ್, ಹಿಲ್ಮ್, ಸಿಲ್, ಹಂಫ್ರಿ ಡ್ಯೂ ಎಂಬ ವಿಜ್ಞಾನಿಗಳನ್ನು ಕ್ಲೋರಿನವನ್ನು ತಯಾರಿಸ್ತಾರೆ. ಎಷ್ಟನೇ ಇಸ್ವಿಯಲ್ಲಿ? 1774ರಲ್ಲಿ ಯಾರು ಕಾರ್ವಿಲ್, ಹಿಲ್ಮ್, ಸಿಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ತಯಾರಿಸ್ತಾನೆ. ಅದು ಬಿಟ್ಟರೆ 1810ರಲ್ಲಿ ಹಂಫ್ರಿ ಡ್ಯೂ ಅಂತಕ್ಕಂಥ ವಿಜ್ಞಾನಿ ಇದನ್ನು ತಯಾರಿಸ್ತಾರೆ. ಇದರ ಒಂದು ಉಪಯೋಗನ ನಾವು ನೋಡಿದ್ರೆ ಬ್ಲೀಚಿಂಗ್ ಪೌಡರ್ನ ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಚಲುವೆ ಪುಡಿ ಅಂತ ಕರಿತೀವಿ. ಸೊ ಬ್ಲೀಚಿಂಗ್ ಪೌಡರ್ನ ತಯಾರು ಮಾಡೋ ಸಲುವಾಗಿ ಕ್ಲೋರಿನ್ನ ಯೂಸ್ ಮಾಡ್ತಾರೆ. ಆನಂತರ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಇದರ ಒಂದು ಬಳಕೆಯಾಗುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ HCl, ಹೈಡ್ರೋಕ್ಲೋರಿಕ್ ಆಸಿಡ್ ಏನಿರುತ್ತಲ್ಲ, ಸೊ ಅದರ ಒಂದು ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಕೀಟನಾಶಕಗಳನ್ನು ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಕೀಟನಾಶಕ ನಾವೇನು ಹೊಲದಲ್ಲಿ ಯೂಸ್ ಮಾಡ್ತೀವಲ್ವ, ಕೀಟನಾಶಕಗಳಂತ ಇನ್ಸೆಕ್ಟಿಸೈಡ್ಸ್ ಅಂತ, ಸೊ ಅದರಲ್ಲಿ ಕೂಡ ಇದರ ಒಂದು ಉಪಯೋಗ ಆಗುತ್ತೆ. ಎಲ್ಲಪ್ಪ ಅಂದರೆ ಬೆಂಜಿನ್ ಇದೆ, BH ಇದೆ, ಬೆಂಜಿನ್ ಹೆಕ್ಸಾಕ್ಲೋರೈಡ್ ಇರುತ್ತೆ, ಆಮೇಲೆ DDT ಸಿಗುತ್ತೆ. ಸೊ ಇವೆಲ್ಲ ಒಂದು ಕೀಟನಾಶಕ ಅಂತ ಯೂಸ್ ಮಾಡ್ತಾರೆ. ಸೊ ಇದರ ಒಂದು ತಯಾರಿಕೆಯಲ್ಲಿ ಯಾವುದನ್ನ ಕ್ಲೋರಿನ್ನ ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಕ್ಲೋರೋಫಾರ್ಮ್ನ ತಯಾರಿಕೆಯಲ್ಲಿ ಕ್ಲೋರಿನ್ನ ಕೂಡ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಯೂಸಸ್ ಇದೆ. ಕ್ಲೋರಿನ್ನು ಅದರ ಒಂದು ಅಟಾಮಿಕ್ ನಂಬರ್ ಗೊತ್ತಿರಬೇಕು, ಅದರ ಒಂದು ಅಟಾಮಿಕ್ ಮಾಸ್ ನಂಬರ್ ಗೊತ್ತಿರಲಿ, ಅದರ ಒಂದು ಯೂಸಸ್. ಸೊ ಯೂಸಸ್ ಏನಪ್ಪ ಅಂದರೆ ಫಸ್ಟು ಮ್ಯಾನುಫ್ಯಾಕ್ಚರ್ ಆಫ್ ಬ್ಲೀಚಿಂಗ್ ಪೌಡರು, ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರಿಪ್ರೇಷನು, ಕ್ಲೋರೋಫಾರ್ಮ್ ಪ್ರಿಪ್ರೇಷನು, ಆಮೇಲೆ ಇನ್ಸೆಕ್ಟಿಸೈಡ್ಗಳ ಒಂದು ಪ್ರಿಪ್ರೇಷನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಓಕೆನಾ? ಓಕೆ, ಅದರಲ್ಲಿರ್ತಕ್ಕಂಥದ್ದು ಬೆಂಜಿನು, BHC ಮತ್ತು DDT ಪೌಡರ್ ಸಿಗುತ್ತಲ್ಲ, ಸೊ ಆ ಒಂದು ಪೌಡರ್ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಸೊ ಇದಿಷ್ಟು ಈ ಒಂದು ಅಧ್ಯಾಯ ಒಂದು ಏನು ಚಾಪ್ಟರ್ ಇದೆಲ್ಲ, ಸೊ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈ ಒಂದು ಚಾಪ್ಟರ್ನಲ್ಲಿ ನಾವು ರಸಾಯನಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ. ಲಕ್ಷ ಇಟ್ಕೊಳ್ಳಿ, ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟು, ಅಷ್ಟು ಈಸಿಯಾಗಿ ತಗೋಬೇಡಿ. ಸೊ ಯಾರು ಜಾಸ್ತಿ ಸ್ಟಡಿ ಮಾಡಿದ್ರೆ ಅವರಿಗೆ
ಈ ಒಂದು ಚಾಪ್ಟರ್ ಪೂರ್ಣಿಯಾಗಿ ತಿಳಿಯುತ್ತೆ. ಇದರಲ್ಲಿರ್ತಕ್ಕಂಥ ರಸಾಯನಶಾಸ್ತ್ರ ಮಹತ್ವ ಇರ್ಬೋದು, ಅಥವಾ ದ್ರವ್ಯರಾಶಿಗಳ ವರ್ಗೀಕರಣ ಇರ್ಬೋದು, ಅಥವಾ ಧಾತುಗಳು ಯಾವಂತ ಇರ್ಬೋದು, ಮಿಶ್ರಣ ಯಾವ್ಯಾವ ಇದೆ ಅಂತ ಇರ್ಬೋದು, ಅಥವಾ ಅಲೋಟ್ರಾಪ್ಸ್ ಇರ್ಬೋದು. ಅಲೋಟ್ರಾಪ್ಸ್ ಅಂದರೆ ಕಾರ್ಬನ್ ಬರುತ್ತೆ, ಸಲ್ಫರು, ಫಾಸ್ಫರಸ್ಸು, ಸಿಲಿಕಾನು, ಆಮೇಲೆ ಸಲ್ಫರ್ ಬರುತ್ತೆ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಅಲೋಟ್ರಾಪ್ಸ್ಗಳು ಸಿಗುತ್ತೆ. ಸೊ ಅಲೋಟ್ರಾಪ್ಸ್ಗಳನ್ನ ನೀವು ಸಪ್ರೇಟಾಗಿ ಅಭ್ಯಾಸ ಮಾಡಿ. ಸೊ ಯಾವ ಒಂದು ಮೂಲವಸ್ತು ಎಷ್ಟು ಅಲೋಟ್ರಾಪ್ಸ್ ಬರುತ್ತೆ ಅಂತ ಸಪ್ರೇಟಾಗಿ ನೀವೇನಾದರೂ ಸ್ಟಡಿ ಮಾಡಿದ್ರೆ ನಿಮಗಲ್ಲಿ ಗೊತ್ತಾಗುತ್ತೆ ಯಾವ ಥರ ಆಯಾ ಎಲಿಮೆಂಟ್ಸ್ಗೆ ಆಯಾ ಅಲೋಟ್ರಾಪ್ಸ್ಗಳು ನಮಗೆ ಸಿಗ್ತಾ ಇರುತ್ತೆ. ಓಕೆನಾ. ಸೊ ಇಲ್ಲಿಗೆ ಇವತ್ತು ಅಧ್ಯಾಯ 1 ಕಂಪ್ಲೀಟ್ ಆಗುತ್ತೆ. ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಅಧ್ಯಾಯ 2 ಸ್ಟಾರ್ಟ್ ಮಾಡುವ. ಸೊ ಅಲ್ಲಿವರೆಗೂ ಓದ್ತಾರಿ. ನಿಮಗೆ ಇದರಲ್ಲಿ ಏನಾದರೂ ತಿಳಿದಿಲ್ಲ ಅಂದರೆ ನಮಗೆ ಕೆಳಗಡೆ ಕಾಮೆಂಟ್ ಹಾಕಿ. ನಿಮಗೆ ಏನು ತಿಳಿದಿಲ್ಲ, ಎದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು, ಯಾವುದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು, ಯಾವ ಥರ ನಾವು ಚೇಂಜಸ್ನ ಮಾಡ್ಕೋಬೇಕು, ಏನಾದರೂ ನಿಮಗೆ ಅನಿಸಿದರೆ ಕೆಳಗಡೆ ದಯವಿಟ್ಟು ಕಾಮೆಂಟ್ ಹಾಕಿ. ಮತ್ತು ಯಾರಾದರೂ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ನಮ್ಗೆ ಕೊಡ್ತಾ ಇರಿ. ನಾವೇ ನಿಮಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ, ಫ್ರೀಯಾಗಿ ನಾವು ನಿಮಗೆ ಕ್ಲಾಸ್ನ ಕೊಡ್ತಾ ಇದ್ದೀವಿ. ಸೊ ಫ್ರೀಯಾಗಿ ಒಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀವಿ. ಥ್ಯಾಂಕ್ ಯು. ವೆಲ್ಕಮ್ ಅಗೇನ್.